ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಳ ಮೀಸಲಾತಿ ಸಮಸ್ಯೆ ಇಶ್ಯೂ ಏನಿತ್ತಲ್ಲ, ಅದು ಈಗಾಗಲೇ ಕ್ಲಿಯರ್ ಆಗಿದೆ. ಸೊ ಈಗ ಸರ್ಕಾರ 54,000 ಪ್ಲಸ್ 54,000 ಪ್ಲಸ್ ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಈ ಟೀಚರ್ಸ್ ಪೋಸ್ಟ್ ನೋಟಿಫಿಕೇಶನ್ ಅಂತ ಖಂಡಿತ ಅದೇ ಆಗುತ್ತೆ. ಅದು ಯಾವುದಂದ್ರೆ HSTR ಮತ್ತು PSTR ಆಗೋ ಸಾಧ್ಯತೆಗಳು ತುಂಬಾ ಇದೆ. ಅದರ ಜೊತೆಗೆ GPSTR ಕೂಡ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಯಾರೆಲ್ಲ ಟೀಚರ್ಸ್ ಆಗಬೇಕು ಅಂತ ಆಕಾಂಕ್ಷೆಗಳೆಲ್ಲ ಏನಿದಿರಲ್ಲ, ಸೊ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಬೇಕು. ಯಾಕಂದರೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳೇನಿದಾವಲ್ಲ, ಸೊ ಆ ಥರ ಪ್ರಶ್ನೆಗಳನ್ನು, ಎಸ್ಪೆಷಲಿ ಮೆನ್ಸುರೇಷನ್ ಅಂತ ಕರಿತೀವಲ್ಲ, ಆ ಟಾಪಿಕ್ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಈ ಕ್ಲಾಸಲ್ಲಿ ನಾನು ಬಿಡಿಸ್ತಾ ಹೋಗಿದ್ದೇನೆ. ಸೊ ಹಾಗಾಗಿ HSTR, GPSTR ಮತ್ತು PSTR ಆಗ್ತಕ್ಕಂಥ ಸ್ಟೂಡೆಂಟ್ಸು ಅಥವಾ ಕ್ಯಾಂಡಿಡೇಟ್ಸು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ತಾ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲ ವೀಡಿಯೋಸ್ನ ಮಿಸ್ ಮಾಡ್ದೇ ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ಇಲ್ಲಿ ಕಾಣಿಸ್ತಕ್ಕಂಥ ಲೋಗೋ ಏನಿದೆಯಲ್ಲ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ HSTR, PSTR, GPSTR ಪರೀಕ್ಷೆಗಳಲ್ಲಿ ನೀವು ಪಾಸ್ ಆಗ್ಬೇಕಂದ್ರೆ ಸೊ ಅಲ್ಲಿ ಆನ್ಲೈನಲ್ಲಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸನ್ನು ಮಾಡಿದ್ದೀನಿ. ಅದರ ಉಪಯೋಗನ ಪಡ್ಕೊತ ಬರ್ಬೋದು. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಸೊ ಪ್ರತಿಯೊಂದು ಟಾಪಿಕ್ನ ಕ್ಲಾಸಸ್ ವಿತ್ PDF ನೋಟ್ಸು ಮತ್ತು ಮಾರ್ಕ್ ಟೆಸ್ಟ್ ಸೀರೀಸ್ ಕೂಡ ಕಂಡಕ್ಟ್ ಮಾಡಿದ್ವಿ. ಇದರ ಉಪಯೋಗನ ಪಡ್ಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕು. ಯಾಕಂದರೆ ನೋಟಿಫಿಕೇಶನ್ ಆದಮೇಲೆ ಓದ್ತೀವಿ, ನೋಟಿಫಿಕೇಶನ್ ಆದಮೇಲೆ ಕೋರ್ಸ್ ತಗೊಂತೀವಿ ಅಂದರೆ ನೋಟಿಫಿಕೇಶನ್ ಆದಮೇಲೆ ನಿಮಗೆ ಎಕ್ಸಾಮ್ ಮಾಡಲಿಕ್ಕೆ ಸಾಕಷ್ಟು ಸಮಯಾವಕಾಶ ಕೊಡಲ್ಲ ಅನಿಸುತ್ತೆ. ಹಾಗಾಗಿ ಈಗಿನಿಂದನೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಸೊ ಹಾಗಾದರೆ ಈ ಕ್ಲಾಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಯಾವ ರೀತಿ ಇರ್ತವೆ ಅನ್ನೋ ಬಿಡಿಸೋ ವಿಧಾನಗಳನ್ನು ನಿಮಗೆ 1 by 1 ಹೇಳ್ಕೊಡ್ತೀನಿ. ಮೊದಲನೇ ಪ್ರಶ್ನೆ ಇದೆ ನೋಡ್ರಿ, ಏನಂತಿದೆ ಅಂದರೆ ಹೌ ಮೆನಿ ರಾಡ್ಸ್ ಆಫ್ ಡಯಾಮೀಟರ್ 10 centimeter and ಲೆಂತ್ 1.4 meter ವಿಲ್ ಬಿ ಫಾರ್ಮ್ಡ್ ಬೈ ಮೆಲ್ಟಿಂಗ್ ಎ ರಾಡ್ ಆಫ್ ರೇಡಿಯಸ್ 7 centimeter and ಲೆಂತ್ 10 meter ಅಂತ ಇದೆ. ಸೊ ಇದು ಒಂದು ಮೆನ್ಸುರೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಕ್ಷೇತ್ರ ಗಣಿತ ಅಂತ ಒಂದು ಟಾಪಿಕ್ ಬರುತ್ತೆ. ಸೊ ಸಾಲಿಡ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ, ಘನಾಕೃತಿಗಳು ಅಂತ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಇಲ್ಲಿ 7 centimeter ತ್ರಿಜ್ಯ ಮತ್ತು 10 meter ಉದ್ದವಿರುವ ಒಂದು ರಾಡನ್ನು ಕರಗಿಸಿ, ಒಂದು ಮೆಟಾಲಿಕ್ ರಾಡ್ ಇದೆ. ಸೊ ಒಂದು ಮೆಟಲ್ ರಾಡ್ ಇದೆ. ಆ ಮೆಟಲ್ ರಾಡ್ನ ರೇಡಿಯಸ್ 7 centimeter ರೇಡಿಯಸ್ ತ್ರಿಜ್ಯ ಇದೆ. ಆ ಮೆಟಾಲಿಕ್ ರಾಡು 10 meter ಉದ್ದ ಇದೆ. ಆ ಮೆಟಲ್ ರಾಡನ್ನು ಮೆಲ್ಟ್ ಮಾಡಿ ಕರಗಿಸ್ಬಿಟ್ಟು ನಾವು 10 centimeter ವ್ಯಾಸ ಮತ್ತು 1.4 meter ಉದ್ದ ಇರ್ತಕ್ಕಂಥ ಎಷ್ಟು ರಾಡ್ಗಳನ್ನು ಮತ್ತೆ ರೀಕ್ಯಾಸ್ಟ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಈ ಥರ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕು ಅಂದರೆ ನೋಡಿರಿ, ಇಲ್ಲಿ ಫಸ್ಟ್ ಆಫ್ ಆಲ್ ಕ್ವಶನ್ ಅರ್ಥ ಆಗಿದೆ ಅಂದರೆ ಈ ಥರ ಮೆಟಾಲಿಕ್ ರಾಡ್ ಕಾಣಿಸ್ತಾ ಇದೆಯಲ್ಲ, ಇದು ಮೆಟಾಲಿಕ್ ರಾಡ್. ಸೊ ಇದರ ರೇಡಿಯಸ್ ತ್ರಿಜ್ಯ ಎಷ್ಟಿದೆ ಅಂದರೆ ರೇಡಿಯಸ್ R = ಎಷ್ಟಿದೆ ಅಂದರೆ 7 centimeter ತ್ರಿಜ್ಯ ಅಂತ ಕೊಟ್ಟಿದ್ದಾನೆ. 7 centimeter ತ್ರಿಜ್ಯ ಇದೆ. ಆಮೇಲೆ ಇದು ಎಷ್ಟಿದೆ ಅಂದರೆ 10 meter ಉದ್ದ ಇದೆ. ಸೊ ಟೋಟಲಿ ಇದು 10 meter ಉದ್ದ ಇದೆ. ಸೊ ಈ ಉದ್ದವನ್ನು ಮೆಟಾಲಿಕ್ ರಾಡನ್ನು ಈ ಥರ ನಾವು ಸ್ಟ್ರೈಟ್ ಮಾಡಿ ನಿಲ್ಲಿಸಿದೀವಿ ಅಂದರೆ ಅದು ಹೈಟ್ ಆಗುತ್ತೆ. ಆ ಉದ್ದ ಅನ್ನೋದು ಮೆಟಾಲಿಕ್ ರಾಡನ್ನು ಈ ಥರ ಸ್ಟ್ರೈಟ್ ಮಾಡಿ ನಿಲ್ಲಿಸಿದೀವಿ ಅಂದರೆ ಅದು ಹೈಟ್ ಆಗುತ್ತೆ. ಹೈಟ್ ಆಫ್ ದ ಮೆಟಾಲಿಕ್ ರಾಡು 10 meter ಇದೆ. ಸೊ ಒಂದು ಸೆಂಟಿಮೀಟ್ರಲ್ಲಿದೆ, ಇನ್ನೊಂದು ಮೀಟ್ರಲ್ಲಿದೆ ಅಂದರೆ ಇವೆರಡನ್ನ ಸೇಮ್ ಒಂದೇ ಯೂನಿಟ್ ಚೇಂಜಸ್ ಮಾಡ್ಕೊಳ್ಳೋಣ. ಸೇಮ್ ಒಂದೇ ಯೂನಿಟಿ ಚೇಂಜಸ್ ಮಾಡೋದಾದರೆ 1 ಮೀಟ್ರಿಗೆ 100 centimeter ಆದರೆ 10 meter ಎಷ್ಟಾಗುತ್ತೆ ಅಂದರೆ 1,000 centimeter ಉದ್ದ ಇದೆ. ಅಥವಾ ನಿಂಗೆ ಸ್ಟ್ರೈಟ್ ಮಾಡಿ ನಿಲ್ಲಿಸಿದ್ವಿ ಅಂದರೆ 1,000 centimeter ಎತ್ತರ ಇದೆ ಅಂತ ತಗೋಬೋದು. ನೋಡ್ರಿ, 1,000 centimeter ಹೈಟ್ ಇದೆ, 7 centimeter ರೇಡಿಯಸ್ ಇದೆ, ತ್ರಿಜ್ಯ ಇದೆ ಅಂದರೆ ಈ ಮೆಟಾಲಿಕ್ ರಾಡನ್ನು ಕರಗಿಸ್ಬಿಟ್ಟು ಮೆಲ್ಟ್ ಮಾಡಿ ನಾವು ಎಷ್ಟು ಅಂದರೆ 10 centimeter ತ್ರಿಜ್ಯ. ಸೊ ನೋಡಿರಿ, ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಏನಿದೆಯಲ್ಲ 10 centimeter ರೇಡಿಯಸ್ ಅಂತ ಹೇಳಿದ್ದಾರೆ. 10 centimeter ತ್ರಿಜ್ಯ R = 10 ವ್ಯಾಸ 10 centimeter. ಸೊ ವ್ಯಾಸ 10 centimeter ಅಂದರೆ ಡಯಾಮೀಟರ್ 10 centimeter ಇದೆ ಅಂದರೆ ತ್ರಿಜ್ಯ ಎಷ್ಟಾಗುತ್ತೆ, ಅದರಲ್ಲಿ ಅರ್ಧ 5 centimeter ತ್ರಿಜ್ಯ. ನೋಡ್ರಿ, 5 centimeter ತ್ರಿಜ್ಯ ಮತ್ತು 1.4 meter ಉದ್ದ ಅಂತ ಹೇಳ್ತಾರಲ್ಲ, ಇದು ಉದ್ದ ಅನ್ನೋದನ್ನ ಇನ್ನು ಸ್ಟ್ರೈಟ್ ಮಾಡಿ ನಿಲ್ಲಿಸಿದ್ವಿ ಅಂದರೆ ಎತ್ತರ ಆಗುತ್ತೆ.
ಇದನ್ನು ಸೆಂಟಿಮೀಟ್ರಲ್ಲಿ ಬರ್ಕೊಂಡ್ವಿ ಅಂದರೆ 1.4 ಮೀಟ್ರ್ ಅಂದರೆ ಅದು 140 ಸೆಂಟಿಮೀಟ್ರ್ ಆಗುತ್ತೆ. 1 ಮೀಟ್ರಿಗೆ 100 ಸೆಂಟಿಮೀಟ್ರ್ ಆದರೆ 1.4 ಮೀಟ್ರಿಗೆ 140 ಸೆಂಟಿಮೀಟ್ರ್ ಎತ್ತರ ಆಗುತ್ತೆ. ಸೊ ನೋಡ್ರಿ, 7 ಸೆಂಟಿಮೀಟ್ರ್ ರೇಡಿಯಸ್ಸು ಆಮೇಲೆ 1000 ಸೆಂಟಿಮೀಟ್ರ್ ಹೈಟ್ ಇರ್ತಕ್ಕಂಥ ಮೆಟಾಲಿಕ್ ರಾಡನ್ನು ಕರಗಿಸ್ಬಿಟ್ಟು 5 ಸೆಂಟಿಮೀಟ್ರ್ ತ್ರಿಜ್ಯ ಮತ್ತು 140 ಸೆಂಟಿಮೀಟ್ರ್ ಹೈಟ್ ಇರೋ ಎಷ್ಟು ಮೆಟಾಲಿಕ್ ರಾಡನ್ನು ರೀಕ್ಯಾಸ್ಟ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದೇನೆ. ಕ್ವಶನ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಬಟ್ ಇದನ್ನೆಲ್ಲ ನಾನು ಡಯಾಗ್ರಾಮ್ ಆಗಿ ತೋರಿಸ್ತಾ ಇರೋದು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಅಷ್ಟೇ. ಎಕ್ಸಾಮಲ್ಲೇ ನೀವು ಡಯಾಗ್ರಾಮ್ ಹಾಕ್ಕೊಂಡೇನೋ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಂಬರ್ ಆಫ್ ಸ್ಮಾಲ್ ರಾಡ್ಸ್ ಕಂಡುಹಿಡಿಬೇಕಂದ್ರೆ ನಂಬರ್ ಆಫ್ ಸ್ಮಾಲ್ ರಾಡ್ಸ್ ಅಂದ್ರೆ ಆ ಚಿಕ್ಕ ರಾಡ್ಗಳ ಸಂಖ್ಯೆ ಸೊ ಎಷ್ಟು ಮತ್ತೆ ರೀಕ್ಯಾಸ್ಟ್ ಮಾಡ್ಬೋದು ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ ಈ ದೊಡ್ಡದು ಇದೆಯಲ್ಲ ಈ ಒಂದು ಘನಫಲ ಮೇಲೆ ಬಡಿಬೇಕು. ಇದು ಯಾವ ಶೇಪಲ್ಲಿ ಇದೆ ಅಂದರೆ ಸಿಲಿಂಡರ್ ಶೇಪಲ್ಲಿದೆ, ಸ್ತಂಭಾಕೃತಿ ಅಂತ ಕರಿತೀವಲ್ಲ. ಸಿಲಿಂಡರ್ನ ಘನಫಲ ಅಂದರೆ ನಿಮಗೆ ಗೊತ್ತಿದೆ πr²h ಅಂತ ಬರಿತೀವಿ. ಪೈ ಕ್ಯಾಪಿಟಲ್ R²h ಬರಿತೀನಿ. ಈ ದೊಡ್ಡ ಸಿಲಿಂಡರ್ ಶೇಪಲ್ಲಿ ಏನಿದೆಯಲ್ಲ ರಾಡ್, ಇದರ ರೇಡಿಯಸ್ನ ಕ್ಯಾಪಿಟಲ್ R ಅಂತ ತಗೊಳ್ಳೋಣ, ಹೈಟನ್ನು H ಅಂತ ತಗೊಳ್ಳೋಣ, ಕ್ಯಾಪಿಟಲ್ H ಅಂತ. ಅದೇ ಥರ ನೋಡ್ರಿ, ಯಾವುದನ್ನ ಕರಗಿಸ್ತೀವಲ್ಲ ಅದರ ಘನಫಲ ಮೇಲೆ ಬರಿಬೇಕು. ಇದು ಸಿಲಿಂಡರ್ ಶೇಪಲ್ಲಿದೆ ಅಂದರೆ ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ πr²h ಅಂತ ಬರಿತೀವಿ. πr² ಅಂದರೆ ಇದು ಕ್ಯಾಪಿಟಲ್ R, H ಅಂದ್ರೆ ಹೈಟನ್ನು ಕ್ಯಾಪಿಟಲ್ H ಅಂತ ತಗೊಂತೀನಿ. ಅದೇ ರೀತಿ ಇದು ಕೂಡ ಸಿಲಿಂಡರ್ ಶೇಪಲ್ಲಿ ಇದೆ. ಯಾವುದನ್ನ ರೀಕ್ಯಾಸ್ಟ್ ಮಾಡ್ತೀವಲ್ಲ ಅದರ ಘನಫಲ ಕೆಳ ಬರಿಬೇಕು. ಸೇಮ್ ಅದು ಸಿಲಿಂಡರ್ ಶೇಪಲ್ಲಿ ಇದೆ. ಸಿಲಿಂಡರ್ನ ಘನಫಲ ಅಂದ್ರೆ πr²h. ಪೈಯಲ್ಲಿ ಸ್ಮಾಲ್ r², ಸ್ಮಾಲ್ h ಬರಿತೀನಿ. ಇದು ಕ್ಯಾಪಿಟಲ್ H ಆಗಿರಲಿ. ಸೊ ಇದು ದೊಡ್ಡದು ಕ್ಯಾಪಿಟಲ್ H ಬರಲಿ, ಚಿಕ್ಕದನ್ನ ಸ್ಮಾಲ್ h ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿರೋ ಪೈ ವ್ಯಾಲ್ಯೂ ಎರಡು ಕಡೆ ಸೇಮ್ ಇರುತ್ತೆ. ಪೈ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಆರ್ ಅಂದರೆ ಇದರ ರೇಡಿಯಸ್ 7 ಸೆಂಟಿಮೀಟ್ರ್ ಇದೆಯಲ್ಲ, 7² ಬರಿತೀನಿ. H ಅಂದರೆ ಹೈಟು 1000 ಸೆಂಟಿಮೀಟ್ರ್ ಇದೆ, 1000 ಬರಿತೀನಿ. ಡಿವೈಡ್ ಬೈ ಇಲ್ಲಿ ಆರ್ ಅಂದರೆ ಸ್ಮಾಲ್ ಆರ್, ಇದು ರೇಡಿಯಸ್ 5 ಸೆಂಟಿಮೀಟ್ರ್ ಇದೆ, 5² ಅಂತ ಬರೆಯೋಣ. ಇಂಟು H ಅಂದರೆ ಇದು 140 ಸೆಂಟಿಮೀಟ್ರ್ ಹೈಟ್ ಇದೆ, 140 ಸೆಂಟಿಮೀಟ್ರ್ ಬರಿತೀನಿ. ಸಿಂಪ್ಲಿಫೈ ಮಾಡಿರಿ. 7² ವ್ಯಾಲ್ಯೂ 49 ಇಂಟು 1000 ಬರೀತಾ ಅದನ್ನೇ. ಕೆಳಗಡೆ 5² ವ್ಯಾಲ್ಯೂ 25 ಇಂಟು 140 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 25 1 25, 4 100, 0 ಪಕ್ಕ ಬರಿತೀನಿ. ಮತ್ತೆ ಅವರ ಕ್ಯಾನ್ಸಲ್ ಆಗ್ತವೆ. ನಾನು ನೋಡ್ರಿ, 7 7 49, 7 2 14, 0 ಪಕ್ಕ ಬರಿತೀನಿ. ಕೆಳಗಡೆ 20 ಇದೆ. ಸೊ 21 22 40 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ ಇಲ್ಲಿ 7 ಇದೆ, ಇಲ್ಲಿ 2 ಇದೆ ಅಂದರೆ 7 ಇಂಟು 2 ಅಂದರೆ 7 2 14 ಬರುತ್ತಲ್ಲ. ಈ ಥರ ದೊಡ್ಡ ಮೆಟಾಲಿಕ್ ರಾಡನ್ನು ಮೆಲ್ಟ್ ಮಾಡಿ ಈ ಅಳತೆಯ ಒಟ್ಟು ಎಷ್ಟು ಸ್ಮಾಲ್ ರಾಡ್ಸನ್ನು ಮತ್ತೆ ರೀಕ್ಯಾಸ್ಟ್ ಮಾಡ್ಬೋದು ಅಂದರೆ 14 ಸ್ಮಾಲ್ ರಾಡ್ಸನ್ನ ರೀಕ್ಯಾಸ್ಟ್ ಮಾಡ್ಬೋದು. ಸೊ ಹಾಗಾಗಿ ಆಪ್ಷನ್ ಎ ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಸ್ಮಾಲ್ ಸಿಂಪ್ಲಿಕೇಶನ್ ಮಾಡಬೇಕು. ಸೊ ಈ ಕ್ವಶನ್ ಅರ್ಥ ಆದರೆ ಆನ್ಸರ್ ಮಾಡೋದೇನು ಕಷ್ಟ ಅಲ್ಲ. ಕ್ಲಿಯರ್ ಅರ್ಥ ಆಯ್ತಾ? ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್, ನಿಮಗೆ ಅರ್ಥ ಆಗಿದೆಯಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ದಾಗಿರೋ ವರ್ಡ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಸೊ ದ ಸೈಡ್ ಆಫ್ ಎ ರೆಗ್ಯುಲರ್ ಎಕ್ಸಾಗಾನ್ ಈಸ್ 8 ಮೀಟರ್, ದೆನ್ ಇಟ್ಸ್ ಏರಿಯಾ ಈಸ್ ಅಂತ ಇದೆ. ನಿಯಮಿತ ಷಡ್ಭುಜಾಕೃತಿಯ ಬದಿ 8 ಮೀಟರ್ ಆದಾಗ ಅದರ ವಿಸ್ತೀರ್ಣ ಎಷ್ಟು? ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟರೆ ಆಬ್ಜೆಕ್ಟ್ ನಿಯಮಿತ ಅಂತ ಪದ ಬಳಕೆ ಮಾಡಿದ್ದಾನೆ. ಇಂಗ್ಲೀಷಲ್ಲಿ ರೆಗ್ಯುಲರ್ ಅಂತ ಪದ ಇದೆ. ಏನು ನಿಯಮಿತ ಅಂದರೆ, ನಿಯಮಿತ ಷಡ್ಭುಜಾಕೃತಿ ಅಂದರೆ ಆ ಷಡ್ಭುಜಾಕೃತಿ ಅಂದರೆ 6 ಬಾಹುಗಳನ್ನು ಹೊಂದಿರೋ ಆಕೃತಿ. ಇಟ್ ಹ್ಯಾಸ್ 6 ಸೈಡ್ಸ್ ಅಂತ ಕರಿತೀವಿ. ಸೊ ರೆಗ್ಯುಲರ್ ಎಕ್ಸಾಗಾನ್ ಅಂದರೆ ಇಟ್ ಹ್ಯಾಸ್ 6 ಸೈಡ್ಸ್, 6 ಬಾಹುಗಳನ್ನು ಹೊಂದಿರೋ ಆಕೃತಿಗೆ ನಾವು ಷಡ್ಭುಜಾಕೃತಿ, ಇಂಗ್ಲೀಷಲ್ಲಿ ಎಕ್ಸಾಗಾನ್ ಅಂತ ಕರಿತೀವಿ. ಅದು ರೆಗ್ಯುಲರ್ ಎಕ್ಸಾಗಾನ್, ನಿಯಮಿತ ಷಡ್ಭುಜಾಕೃತಿ ಅಂದರೆ ಆ ಷಡ್ಭುಜಾಕೃತಿಯ 6 ಬಾಹುಗಳ ಅಳತೆ. ಈ 6 ಬಾಹುಗಳ ಅಳತೆ ಎಲ್ಲವೂ ಸಮ ಇದ್ರೆ ಮಾತ್ರ ನಾವು ನಿಯಮಿತ ಅಂತ ಪದ ಬಳಕೆ ಮಾಡ್ತೀವಿ. ನಿಯಮಿತ ರೆಗ್ಯುಲರ್ ಅಂತ ಪದ ಬಳಕೆ ಮಾಡಿದೇನೆಂದರೆ ಆ 6 ಬಾಹುಗಳ ಅಳತೆ ಒಂದಕ್ಕೊಂದು ಸಮ ಇರುತ್ತೆ. ಆಲ್ 6 ಸೈಡ್ಸ್ ಆಫ್ ಎ ಎಕ್ಸಾಗಾನ್ ಆರ್ ಈಕ್ವಲ್, ದೆನ್ ಇಟ್ ಈಸ್ ಕಾಲ್ಡ್ ಎ ರೆಗ್ಯುಲರ್ ಎಕ್ಸಾಗಾನ್ ಅಂತ ಕರಿತೀವಿ. ಆ ಷಡ್ಭುಜಾಕೃತಿಯ ಎಲ್ಲ 6 ಬಾಹುಗಳ ಅಳತೆ ಒಂದಕ್ಕೊಂದು ಸಮ ಇದ್ರೆ ಅದನ್ನು ನಿಯಮಿತ ಷಡ್ಭುಜಾಕೃತಿ ಅಂತ ಕರಿತೀವಿ. ನಿಯಮಿತ ಪದ ಬಳಕೆ ಮಾಡೋದು 6 ಬಾಹುಗಳ ಅಳತೆ ಸಮ ಇದ್ದಾಗ ಮಾತ್ರ. ಈ ಥರ ಒಂದು ನಿಯಮಿತ ಷಡ್ಭುಜಾಕೃತಿಯ ವಿಸ್ತೀರ್ಣ ಕಂಡುಹಿಡಿಬೇಕು. ಏರಿಯಾ ಆಫ್ ರೆಗ್ಯುಲರ್ ಎಕ್ಸಾಗಾನ್ ಕಂಡುಹಿಡಿಬೇಕಂದ್ರೆ ನೋಡಿ, ಒಂದು ಫಾರ್ಮುಲಾ ಇದೆ. ನಿಯಮಿತ ಷಡ್ಭುಜಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ 3√3 ಡಿವೈಡ್ ಬೈ 2a² ಅಂತ ಬರಿತೀವಿ. 3√3 ಡಿವೈಡ್ ಬೈ 2a² ಅನ್ನೋದು ನಿಯಮಿತ ಷಡ್ಭುಜಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ರೆಗ್ಯುಲರ್ ಎಕ್ಸಾಗಾನ್ ಅಂದರೆ a = 3√3 ಡಿವೈಡ್ ಬೈ 2a² ಅಂತ ಬರಿತೀವಿ.
ಸೊ ಇಲ್ಲಿ 3√3 ಆಸ್ ಇಟ್ ಈಸ್, ಇಲ್ಲಿ 3√3 ಆಸ್ ಇಟ್ ಈಸ್ ಇಲ್ಲಿ ಡಿವೈಡ್ ಬೈ 2 ಹಾಗೆ ಬರೆಯೋಣ. ಎ ಅಂದರೆ ಪ್ರತಿಯೊಂದು ಬದಿಯಲ್ಲಿ 8 ಮೀಟರ್ ಅಂತ ಇದೆ ಅಂದರೆ ಎನ ಮೆಜರ್ಮೆಂಟ್ 8 ಮೀಟರ್, ಎಲ್ಲವೂ 8 ಮೀಟರ್ ಇರುತ್ತಲ್ಲ. ಎ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್ ಅಂತ ಬರೀತೀನಿ. 8ನ 2 ಸಲ ಬರ್ಕೋಬೇಕು. ಎ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್, 8 ಸ್ಕ್ವೇರ್ ಅಂದರೆ 8 × 8 ಬರ್ಕೊಳ್ಳೋದು. ಇಲ್ಲೇ ಸಿಂಪ್ಲಿಫೈ ಆಗುತ್ತೆ. 2 1 2 4 8 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋ ನಂಬರ್ಸ್ ಇಲ್ಲಿ ಕೆಳಗಡೆ ಏನಿಲ್ಲ. 4 8 32, 32 × 3 ಅಂದರೆ 96 ಆಗುತ್ತೆ. 3 8 24, 24 4 96 √3 ಅಂತ ಬರಿತೀನಿ. 96√3 ಅಂತ ಬರಿತೀನಿ. 96√3 ಮೀಟರ್ ಸ್ಕ್ವೇರ್ ಅಥವಾ ಕನ್ನಡದಲ್ಲಿ ಚದರ ಮೀಟರ್ ಅಂತ ಬರಿತೀನಲ್ಲ. ದಿಸ್ ಈಸ್ ದ ಏರಿಯಾ ಆಫ್ ರೆಗ್ಯುಲರ್ ಎಕ್ಸಾಗಾನ್ ಅಂತ ಬರಿತೀವಿ. ನಿಯಮಿತ ಷಡ್ಭುಜಾಕೃತಿಯ ವಿಸ್ತೀರ್ಣ ಅಂದರೆ 96√3 ಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗ್ತಾ ಆಯ್ತಾ? ಸೆಕೆಂಡ್ ಕ್ವಶನ್ ಅರ್ಥ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಕ್ವಶನ್ ಬರೋಣ. ಇಫ್ ದ ಲೆಂತ್ ಆಫ್ ಎ ಸಿಲಿಂಡ್ರಿಕಲ್ ಪೈಪ್ ಈಸ್ 70 centimeter and its diameter is 2.2 centimeter and 1 centimeter cube of the pipe weighs 10 gram, then its weight is ಅಂತಿದೆ. ಒಂದು ಸಿಲಿಂಡರ್ ಆಕಾರದ ಪೈಪ್ನ ಉದ್ದ 70 ಸೆಂಟಿಮೀಟರ್ ಇದೆ ಮತ್ತು ಅದರ ವ್ಯಾಸ 2.2 ಸೆಂಟಿಮೀಟರ್ ಇದೆ. ಹಾಗಿದ್ದರೆ ಪೈಪ್ನ 1 ಸೆಂಟಿಮೀಟರ್ ಕ್ಯೂಬ್ ಏನಿದೆಯಲ್ಲ ಅದು 10 ಗ್ರಾಮ್ ತೂಗುತ್ತೆ ಅಂತ. ಒಂದು ಪೈಪ್ನ 1 ಸೆಂಟಿಮೀಟರ್ ಕ್ಯೂಬ್ ಪೈಪ್ ಅಂದರೆ 1 ಘನ ಸೆಂಟಿಮೀಟ್ರ್ ಅಂತ ಅರ್ಥ. 1 ಘನ ಸೆಂಟಿಮೀಟರ್ ಪೈಪ್ನ ತೂಕ 10 ಗ್ರಾಮ್ ಇರುತ್ತೆ ಅಂತ. 1 ಘನ ಸೆಂಟಿಮೀಟ್ರ್ ಅಂತ ಅರ್ಥ. ಸೆಂಟಿಮೀಟರ್ ಕ್ಯೂಬ್ ಅಂದರೆ 1 ಘನ ಸೆಂಟಿಮೀಟರ್ ಕ್ಯೂಬ್ನ ತೂಕ, 1 ಘನ ಸೆಂಟಿಮೀಟರ್ ಕ್ಯೂಬ್ ಪೈಪ್ನ ತೂಕ 10 ಗ್ರಾಮ್ ಇರುತ್ತೆ ಅಂತ. ಹಾಗಾದ್ರೆ ಒಟ್ಟಾರೆ ಆ ಪೈಪ್ನ ತೂಕ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಪೈಪ್ ಅಂದರೆ ಯೂಶಲಿ ಪೈಪ್ ಅಂದ ತಕ್ಷಣ ನಮಗೆ ನೆನಪಾಗಬೇಕು ಆ ಪೈಪು ಯಾವ ಶೇಪಲ್ಲಿ ಇದೆ, ಸಿಲಿಂಡರ್ ಶೇಪಲ್ಲಿ ಇರುತ್ತೆ ಅಂತ. ಸಿಲಿಂಡರ್ ಶೇಪಲ್ಲಿ ಆ ಪೈಪ್ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಇದರ ವ್ಯಾಸ ಕೊಟ್ಟಿದ್ದಾನೆ. ವ್ಯಾಸ ಅಂದರೆ ಇಲ್ಲಿಂದ ಇಲ್ಲಿಗೆ ಡಯಾಮೀಟ್ರ್ ಎಷ್ಟಿದೆ ವ್ಯಾಸ ಅಂದರೆ 2.2 ಸೆಂಟಿಮೀಟ್ರ್ ಇದೆ. ಅಂದರೆ ವ್ಯಾಸ 2.2 ಸೆಂಟಿಮೀಟ್ರ್ ಇದೆ. ತ್ರಿಜ್ಯ ಇದ್ರೆ ಅರ್ಧದಷ್ಟು 1.1 ಸೆಂಟಿಮೀಟ್ರ್ ತ್ರಿಜ್ಯ ಆಗುತ್ತೆ, ರೇಡಿಯಸ್. ಆಮೇಲೆ ಈ ಪೈಪ್ನ ಉದ್ದ ಏನಿದೆಯಲ್ಲ 70 ಸೆಂಟಿಮೀಟರ್ ಉದ್ದ ಇದೆ ಅಂದರೆ ಈ ಪೈಪ್ನ ಸ್ಟ್ರೈಟ್ ಮಾಡಿ ನಿಲ್ಲಿಸಿದ್ವಿ ಅಂದರೆ ಇದು ಪೈಪ್ನ ಎತ್ತರ ಆಗಿರುತ್ತೆ. ಹೈಟ್ 70 ಸೆಂಟಿಮೀಟರ್ ಇದೆ ನೋಡ್ರಿ. ಇದು 70 ಸೆಂಟಿಮೀಟರ್ ಎತ್ತರ ಇದೆ, 1.1 ಸೆಂಟಿಮೀಟ್ರ್ ತ್ರಿಜ್ಯ ಇದೆ ಅಂದರೆ ಈ ಪೈಪ್ನ ಘನಫಲ ಕಂಡುಹಿಡಿಯೋಣ. ಸೊ ನೋಡ್ರಿ ಇಲ್ಲಿ ಆ ಪೈಪ್ನ ಘನಫಲ ಕಂಡುಹಿಡಿಬೇಕು ನಾವು. ವಾಲ್ಯೂಮ್ ಆಫ್ ಪೈಪ್ ಕಂಡುಹಿಡಿಬೇಕಂದ್ರೆ ಸೊ ಅಲ್ಲಿ ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ V = πr²h ಅಂತ ಬರೀತೀವಲ್ಲ, ಈ ಫಾರ್ಮುಲಾ ಗೊತ್ತಿರಬೇಕು. ಸೊ ಫಸ್ಟ್ ಕ್ವಶನ್ ಅಲ್ಲಿ ಹೇಳ್ಕೊಟ್ಟಿದ್ದಾನಲ್ಲ, V = πr²h ಅನ್ನೋದು ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ. ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದರೆ πr²h ಫಾರ್ಮುಲಾ ಹಾಕೊಂಡು. ಸೊ ಇಲ್ಲಿ ಪೈ ವ್ಯಾಲ್ಯೂ ಗೊತ್ತಿದೆ 22/7 ಅಂತ ಬರೀತೀನಿ. 22/7 ಇಂಟು ಆರ್ ಅಂದರೆ ರೇಡಿಯಸ್ 1.1 ಸೆಂಟಿಮೀಟರ್ ಇದೆಯಲ್ಲ, 1.1 ಹೋಲ್ ಸ್ಕ್ವೇರ್ ಬರೀತೀನಿ. ಇಂಟು ಎಚ್ ಅಂದರೆ ಹೈಟ್ 70 ಸೆಂಟಿಮೀಟರ್ ಇದೆ, 70 ಬರೀತೀನಿ. ಸೊ ಇಲ್ಲಿ 7 1 7 10 70 ಕ್ಯಾನ್ಸಲ್ ಆಗುತ್ತೆ. ಸೊ 22 ಆಗಿ ಅಲ್ಲಿ ಇದು 11 ಸ್ಕ್ವೇರ್ ಅಂದರೆ 121 ಆಗುತ್ತೆ. ಇಲ್ಲಿ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಸ್ಕ್ವೇರ್ ಮಾಡಿದ ಆಮೇಲೆ ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಬರುತ್ತೆ. 1.21 × 10 ಬರುತ್ತೆ. ಸೊ ಇವೆಲ್ಲ ಗುಣಾಕಾರ ಮಾಡ್ರಿ ಎಷ್ಟು ಬರುತ್ತೆ ಅಂದರೆ 22 1 22 ಕ್ಯಾರಿ 2, 22 2 44 2 46 ದಶಕ 4, 22 1 22 4 26 ಬರುತ್ತೆ. ಬಲಗಡೆಯಿಂದ 2 ಅಂಕೆ ಮೇಲೆ ಪಾಯಿಂಟ್ ಬರೆಯೋಣ, ಇಂಟು 10 ಬರ್ಕೊಂಡು. ಸೊ ಇವಾಗ 266.2 ಸೆಂಟಿಮೀಟರ್ ಕ್ಯೂಬ್ ಅಥವಾ ಘನ ಸೆಂಟಿಮೀಟರ್ ಅಂತ ಕನ್ನಡದಲ್ಲಿ ಕರಿತೀವಿ. ಇದು ಆ ಪೈಪ್ನ ಘನಫಲ ವಾಲ್ಯೂಮ್ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ಪೈಪ್ ಅಂದರೆ 266.2 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ನ ಪೈಪ್ನ ತೂಕ 10 ಗ್ರಾಮ್ ಇರುತ್ತೆ. 1 ಘನ ಸೆಂಟಿಮೀಟರ್ ಪೈಪ್ನ ತೂಕ 10 ಗ್ರಾಮ್ ಇದೆ ಅಂದರೆ 266.2 ಸೆಂಟಿಮೀಟರ್ ಕ್ಯೂಬ್ ಅಥವಾ 266.2 ಘನ ಸೆಂಟಿಮೀಟರ್ ಪೈಪ್ನ ತೂಕ ಎಷ್ಟಿರುತ್ತೆ ಅಂತ ಕಂಡುಹಿಡಿಯೋದಾದ್ರೆ ಸೊ ನೋಡ್ರಿ, ಅದು ಇರೋದು ಟೋಟಲಿ 266.2 ಘನ ಸೆಂಟಿಮೀಟರ್ ಇದೆ. 1 ಘನ ಸೆಂಟಿಮೀಟ್ರಿಗೆ 10 ಗ್ರಾಮ್ ಇದೆ ಅಂದರೆ 266.2 ಘನ ಸೆಂಟಿಮೀಟರ್ ಎಷ್ಟು ತೂಕ ಇರುತ್ತೆ ಅಂದರೆ ಇವೆರಡು ಗುಣಾಕಾರ ಮಾಡಿರಿ, 2662 ಗ್ರಾಮ್ ಇರುತ್ತೆ. 2662 ಗ್ರಾಮ್ಸ್ ತೂಕ ಇರುತ್ತೆ ಆ ಪೈಪು. ಇಂಟು 10 ಮಲ್ಟಿಪ್ಲೈ ಮಾಡಿರಿ, ಆ ಪೈಪ್ನ ತೂಕ 2662 ಗ್ರಾಮ್ ಬರುತ್ತೆ. 4ರಿಂದ ಗುಣಾಕಾರ ಮಾಡಿರಿ ಎಷ್ಟು ಬರುತ್ತೆ? 2662 ಗ್ರಾಮ್ ಅಂತ ಆಪ್ಷನ್ ಏನಲ್ಲಿ
ಇದೆ ನೋಡ್ರಿ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಅರ್ಥ ಆಗಿದೆ? ಫಸ್ಟ್ ಯಾರಿಗೆ ಕ್ವಶನ್ ಅರ್ಥ ಆಗುತ್ತಾ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಕೂಡ ಅರ್ಥ ಆಗುತ್ತೆ. ಸೊ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ, ತಪ್ಪದೆ. ನೆಕ್ಸ್ಟ್ ಕ್ವಶನ್ ಬರೋಣ. ದ ಪ್ರಾಡಕ್ಟ್ ಆಫ್ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಇದೆ. 2x² + 5√3x + 6 = 0 ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಕೊಟ್ಟಿರೋದು ಒಂದು ವರ್ಗ ಸಮೀಕರಣ. ಈ ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧವನ್ನು ಕಂಡುಹಿಡಿಬೇಕು. ಸೊ ಕೊಟ್ಟಿರೋ ವರ್ಗ ಸಮೀಕರಣ ನೋಡ್ರಿ, 2x² + 5 × √3x + 6 = 0 ಅನ್ನೋದು ಒಂದು ವರ್ಗ ಸಮೀಕರಣ. ಈ ವರ್ಗ ಸಮೀಕರಣದ ಆದರ್ಶ ರೂಪ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ax² + bx + c = 0 ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಕಂಪೇರ್ ಮಾಡ್ತಾ ಬಂದರೆ, ax² + bx + c = 0 ಫಾರ್ಮ್ಯಾಟಿಗೆ ಕಂಪೇರ್ ಮಾಡ್ತಾ ಬಂದರೆ, ಇಲ್ಲಿ x² ಇದೆ ಅಂದರೆ a + 2 ಇದೆಯಲ್ಲ, a = 2 ಬರಿಬೇಕು. ಸೊ ಇಲ್ಲಿ x ಇದೆ, ಇಲ್ಲಿ x ಇದೆ ಅಂದರೆ b + ಅಲ್ಲಿ 5√3 ಇದೆ ಅಂದರೆ b ವ್ಯಾಲ್ಯೂ 5√3 ಬರಿಬೇಕು. ಸೊ ಇಲ್ಲಿ c + 6 ಇದೆಯಲ್ಲ, c = 6 ಬರಿಬೇಕು. a b c ನ ವ್ಯಾಲ್ಯೂಸ್ ಬರ್ಕೊಂಬಿಟ್ಟು ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ, ಪ್ರಾಡಕ್ಟ್ ಆಫ್ ರೂಟ್ಸ್ ಅಂದ್ರೆ ಒಂದು ಮೂಲ m ಅಂತ ತಗೊಂಡು ಮತ್ತೊಂದು ಮೂಲ n ಅಂತ ತಗೊಂಡ್ರೆ m × n ಅಂದ್ರೆ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕರಿತೀವಿ. ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ಕಂಡುಹಿಡಿಬೇಕಂದ್ರೆ c/a ಅಂತ ಬರಿತೀವಿ. ಪ್ರಾಡಕ್ಟ್ ಆಫ್ ರೂಟ್ಸ್ ಕಂಡುಹಿಡಿಬೇಕಾದ್ರೆ ಡೈರೆಕ್ಟಾಗಿ c/a ಅಂತ ಬರ್ಕೋಬೇಕು. ಇಲ್ಲಿ c ವ್ಯಾಲ್ಯೂ 6 ಇದೆ, /a ವ್ಯಾಲ್ಯೂ 2 ಇದೆ. 2 ಇಂದ 6 ಡಿವೈಡ್ ಮಾಡಿರಿ, 2 3s are 6, 2 ಮೂಲೆ 6 ಆಗುತ್ತಲ್ಲ, ಇದು 3 ಅನ್ನೋದು ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕರಿತೀವಿ. ಆ ಮೂಲಗಳ ಗುಣಲಬ್ಧ ಅಂದರೆ ಈ ವರ್ಗ ಸಮೀಕರಣಕ್ಕೆ 2 ಮೂಲಗಳು ಬರ್ತವೆ, 2 ಮೂಲಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ಗುಣಲಬ್ಧ 3 ಬರುತ್ತೆ. ಈ ರೀತಿ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಸೊ 3 ಈಸ್ ದ ಪ್ರಾಡಕ್ಟ್ ಆಫ್ ರೂಟ್ಸ್ ಆಗುತ್ತೆ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡೋದನ್ನ ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ ದ ಡಯಾಮೀಟರ್ ಆಫ್ ಎ ವೀಲ್ ಆಫ್ ಎ ಸೈಕಲ್ ಈಸ್ 70 ಸೆಂಟಿಮೀಟರ್, ಇನ್ 1720 ರೌಂಡ್ಸ್ ಇಟ್ ವಿಲ್ ಕವರ್. ಒಂದು ಚಕ್ರದ ವ್ಯಾಸವು 70 ಸೆಂಟಿಮೀಟರ್ ಆಗಿದ್ದರೆ ಅದು 1720 ಸುತ್ತುಗಳಲ್ಲಿ ಎಷ್ಟು ಕ್ರಮಿಸುತ್ತದೆ ಅಂತಿದೆ. ಸೊ ಒಂದು ವೀಲ್ ಇದೆ ನಿಮ್ಮ ಹತ್ರ, ಒಂದು ಸೈಕಲ್ ವೀಲೋ ಅಥವಾ ಬೈಕ್ ವೀಲೋ ಅಥವಾ ಒಂದು ಕಾರ್ ವೀಲೋ, ಯಾವುದೋ ಒಂದು ವೀಲ್ ಇದೆ, ಒಂದು ಚಕ್ರ ಇದೆ. ಸೊ ಈ ಚಕ್ರದ ವ್ಯಾಸ ಅಂದರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದನ್ನ ಡಯಾಮೀಟರ್ ಆಫ್ ಎ ವೀಲ್ ಅಂತ ಕರಿತೀವಿ. ವ್ಯಾಸ ಅಂದರೆ ಡಯಾಮೀಟರ್ ಆಫ್ ಎ ವೀಲ್ ಎಷ್ಟಿದೆ ಅಂದರೆ 70 ಸೆಂಟಿಮೀಟರ್ ಇದೆ, 70 ಸೆಂಟಿಮೀಟರ್ ಇದೆ. ಸೊ ಇದು ನೋಡ್ರಿ, ಈ ಒಂದು ಚಕ್ರ ಒಂದು ಬಾರಿ ಸುತ್ತಿದ್ರೆ, ಒಂದು ರೌಂಡ್ ಸುತ್ತ ಹಾಕಿದ್ರೆ ಎಷ್ಟು ದೂರ ಕ್ರಮಿಸುತ್ತೆ ಅನ್ನೋದು ಮೊದಲು ಕಂಡುಹಿಡ್ಕೊಳ್ಳೋಣ. ಈ ಚಕ್ರದ ವ್ಯಾಸ, ಡಯಾಮೀಟರ್ ಆಫ್ ಎ ವೀಲ್ 70 ಸೆಂಟಿಮೀಟರ್ ಇದೆಯಲ್ಲ, ಆ 70 ಸೆಂಟಿಮೀಟರ್ ವ್ಯಾಸ ಹೊಂದಿರತಕ್ಕಂಥ ಚಕ್ರ ಒಂದು ರೌಂಡು ರೋಡ್ ಮೇಲೆ ಸುತ್ತ ಹಾಕಿರೋ, ಒಂದು ರೌಂಡ್ ಕಂಪ್ಲೀಟ್ ಆಯಿತು ಅಂದರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂತ ಕಂಡುಹಿಡ್ಕೋಬೇಕಂದ್ರೆ, ಇದು ವೃತ್ತಾಕಾರದಲ್ಲಿರೋದ್ರಿಂದ ಚಕ್ರ ವೃತ್ತದ ಪರಿಧಿ, ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಥವಾ ಪೆರಿಮೀಟರ್ ಆಫ್ ಸರ್ಕಲ್ ಕಂಡುಹಿಡಿಬೇಕು. ಪೆರಿಮೀಟರ್ ಆಫ್ ಸರ್ಕಲ್ ಅಂದರೆ ಫಾರ್ಮುಲಾ, ವ್ಯಾಸದ ಅಳತೆ ಗೊತ್ತಿದ್ದಾಗ ಪೆರಿಮೀಟರ್ ಅಥವಾ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ವೃತ್ತದ ಪರಿಧಿ ಕಂಡುಹಿಡಿಬೇಕಂದ್ರೆ πd ಅಂತ ಹಾಕೋಬೇಕು. ಸೊ ಇಲ್ಲಿ π ವ್ಯಾಲ್ಯೂ ಗೊತ್ತಿದೆ 22/7 ಅಂತ, ಇಂಟು d ಅಂದರೆ ಡಯಾಮೀಟರ್ 70 ಇದೆಯಲ್ಲ, 70 ಹಾಕೊಂಡು ಸಿಂಪ್ಲಿಫೈ ಮಾಡ್ತಾ ಬಂದರೆ 7 1 7 10 70 ಕ್ಯಾನ್ಸಲ್ ಆಗುತ್ತೆ. 22 × 10 ಮಲ್ಟಿಪ್ಲೈ ಮಾಡಿರಿ, 220 ಸೆಂಟಿಮೀಟರ್ ಬರುತ್ತೆ. ಇವೆಲ್ಲ ಇದು ವ್ಯಾಸ ಸೆಂಟಿಮೀಟ್ರಲ್ಲಿರೋದ್ರಿಂದ 220 ಸೆಂಟಿಮೀಟರ್. ಏನಿದೆ 220 ಸೆಂಟಿಮೀಟರ್ ಅಂದರೆ ಆ ವೀಲು ಒಂದು ಬಾರಿ ತಿರುಗಿದಾಗ 220 ಸೆಂಟಿಮೀಟರ್ ದೂರವನ್ನು ಕ್ರಮಿಸುತ್ತೆ ಅಂತ ಅರ್ಥ. ಇಟ್ ಕವರ್ ಬೈ 220 ಸೆಂಟಿಮೀಟರ್ ಇನ್ 1 ರೌಂಡ್ ಅಂತ ಕರಿತೀವಿ. 1 ರೌಂಡಲ್ಲಿ 220 ಸೆಂಟಿಮೀಟರ್ ಅದು ದೂರವನ್ನು ಕ್ರಮಿಸುತ್ತೆ. ಹಾಗಾದರೆ ಅದು 1720 ಸುತ್ತುಗಳನ್ನು ಹಾಕಿದರೆ ಎಷ್ಟು ದೂರ ಕ್ರಮಿಸ್ಬೋದು ಅಂತ. ಒಂದು ಸುತ್ತಿಗೆ 220 ಸೆಂಟಿಮೀಟರ್ ಆದರೆ ಟೋಟಲ್ ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ 220 ಸೆಂಟಿಮೀಟರ್ ಅನ್ನೋದು ಒಂದು ಸುತ್ತಿಗಾದರೆ 1720 ಸುತ್ತಿಗೆ ಎಷ್ಟು ದೂರ ಕ್ರಮಿಸುತ್ತೆ ಅಂತ ಕಂಡುಹಿಡಿಯೋದಾದ್ರೆ ಅವೆರಡು ಮಲ್ಟಿಪ್ಲೈ ಮಾಡಬೇಕು, ಇವೆರಡು ಗುಣಾಕಾರ ಮಾಡ್ಕೋಬೇಕು. ಸೊ ಇಲ್ಲಿರೋ 0 ಲಾಸ್ಟಿಗೆ ಬರ್ಕೊಳ್ಳೋಣ. 2 0 22 2 44 ಕ್ಯಾರಿ 4 ದಶಕ 22 7 7 2 14 7 2 14 ಅಂದರೆ 154 + 4 158 ಕ್ಯಾರಿ 15 ಇರುತ್ತೆ, ಕ್ಯಾರಿ 15 ಇರುತ್ತೆ.
ಸೊ ನೆಕ್ಸ್ಟ್ 22 ಅಂದರೆ 22 ಪ್ಲಸ್ 15 ಅಂದರೆ ಎಷ್ಟಾಗುತ್ತೆ ಅಂದರೆ 37 ಆಗುತ್ತೆ. ಸೊ ಇಲ್ಲಿ 3,78,400 ಆಗುತ್ತೆ. 3,78,400 ಸೆಂಟಿಮೀಟರ್ ಕವರ್ ಮಾಡುತ್ತೆ ಅಂತ. ಸೊ ಇಲ್ಲಿ ಮೀಟ್ರಲ್ಲಿ ಆಪ್ಷನ್ ಕೊಟ್ಟಿರೋದ್ರಿಂದ ನಿಮಗೆ ಗೊತ್ತಿದೆ ಇದು ಮೀಟ್ರಿಗೆ ಕನ್ವರ್ಟ್ ಆಗ್ಬೇಕಂದ್ರೆ 3,78,400 ಡಿವೈಡ್ ಬೈ 100 ಹಾಕೊಂಡ್ವಿ ಅಂದರೆ ಇದು ಸೆಂಟಿಮೀಟ್ರಲ್ಲಿರೋದು ಮೀಟ್ರಿಗೆ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ 1 ಮೀಟ್ರಿಗೆ 100 ಸೆಂಟಿಮೀಟರ್ ಅಲ್ಲ, ಇದು ಸೆಂಟಿಮೀಟ್ರಲ್ಲಿ ಮೀಟ್ರ್ ಕನ್ವರ್ಟ್ ಆಗ್ಬೇಕಂದ್ರೆ 1ರಿಂದ ಡಿವೈಡ್ ಮಾಡಿರಿ 3,784 ಮೀಟ್ರ್ ಬರುತ್ತೆ. ಇದು 1,720 ಸುತ್ತಿಗೆ 3,784 ಮೀಟ್ರ್ ದೂರ ಕ್ರಮಿಸುತ್ತೆ ಅಂತ 3784 ಮೀಟ್ರ್ ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಗಿದೆಯಾ? ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಆ ಮುಂದಿನ ಪ್ರಶ್ನೆನ ಓದಿ ವಿಡಿಯೋ ಪಾಸ್ ಮಾಡಿ ನೀವೇ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡ್ರೆ ಆನ್ಸರ್ಸ್. ನೆಕ್ಸ್ಟ್ ನೋಡ್ರಿ, ಆನ್ ಸೆಲ್ಲಿಂಗ್ 20 ಚೇರ್ಸ್ ಹರಿ ಗೆಟ್ಸ್ ಎ ಪ್ರಾಫಿಟ್ ಈಕ್ವಲ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ 5 ಚೇರ್ಸ್. ದ ಪರ್ಸೆಂಟೇಜ್ ಆಫ್ ಗೇನ್ ಈಸ್. ನೋಡ್ರಿ, ಹರಿ 20 ಕುರ್ಚಿಗಳನ್ನು ಮಾರಾಟ ಮಾಡಿದಾಗ 5 ಕುರ್ಚಿಗಳ ಮಾರಾಟ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆಯುತ್ತಾನೆ. ಲಾಭದ ಶೇಕಡವಾರು ಎಷ್ಟು ಅಂತ ಕ್ವಶನ್. ನೋಡ್ರಿ, ಹರಿ 20 ಚೇರನ್ನು ಮಾರಿದಾಗ ಅದರಲ್ಲಿ 5 ಚೇರ್ನ ಮಾರಿದ ಬೆಲೆ ಎಷ್ಟು ಇರುತ್ತಲ್ಲ ಅಷ್ಟು ಲಾಭ ಬರುತ್ತೆ ಅಂತ. ನೋಡ್ರಿ, 20 ಚೇರನ್ನು ಮಾರಿದಾಗ 5 ಚೇರನ್ನು ಮಾರಿದ ಬೆಲೆ ಏನಿರುತ್ತಲ್ಲ ಅಷ್ಟು ಅವನಿಗೆ ಲಾಭ ಬರುತ್ತೆ ಅಂತ. ಸೊ 20 ಚೇರನ್ನು ಮಾರಿದಾಗ 5 ಚೇರಿನಷ್ಟು ಲಾಭ ಬರುತ್ತೆ ಅಂದ್ರೆ 20ಗೆ 5 ಮೈನಸ್ ಮಾಡಿದ್ರೆ 15 ಅನ್ನೋದು ಕೊಂಡ ಬೆಲೆ ಅಂತ ಅರ್ಥ. 15 ಚೇರುಗಳನ್ನು ಕೊಂಡ್ಕೊಂಡು 20 ಚೇರುಗಳನ್ನು ಮಾರಿದಾನೆ ಅಂತ ಅರ್ಥ. ಸೊ ಹಾಗಾಗಿ ಇದರ ಮಾರಿದ ಬೆಲೆ 20, ಕೊಂಡ ಬೆಲೆ 15 ರೂಪಾಯಿ ಅಂತ ಅನ್ಕೊಳ್ಳೋಣ ಅಷ್ಟೇ. ಸೊ ಇದು ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಆಗುತ್ತೆ, ಇದು ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಆಗುತ್ತೆ ಅಂತ ಅರ್ಥ. ಸಿಂಪಲ್ ಮಾಡ್ಬೇಕಂದ್ರೆ ಸೊ ನೋಡಿ, 20 ಚೇರುಗಳನ್ನು ಮಾರಿದಾಗ 5 ಚೇರುಗಳ ಮಾರಿದ ಬೆಲೆ ಎಷ್ಟು ಅಮೌಂಟ್ ಇರುತ್ತಲ್ಲ ಅಷ್ಟು ಅವನಿಗೆ ಲಾಭ ಸಿಕ್ಕಿರುತ್ತೆ. ಅಂದ್ರೆ ಆ 20ರಲ್ಲಿ 5 ಮೈನಸ್ ಮಾಡ್ರಿ 15 ವಸ್ತುಗಳನ್ನು ಅಂದರೆ 15 ರೂಪಾಯಿಗೆ ಒಂದು ವಸ್ತುವನ್ನು ಕೊಂಡ್ಕೊಂಡು ಅವನು 20 ರೂಪಾಯಿಗೆ ಮಾರಾಟ ಮಾಡಿ 5 ರೂಪಾಯಿ ಲಾಭ ಗಳಿಸಿದಾನೆ ಅಂತ ಅರ್ಥ. 15 ರೂಪಾಯಿಗೆ ಒಂದು ವಸ್ತು ಕೊಂಡ್ಕೊಂಡು ಅವ್ನು 20 ರೂಪಾಯಿಗೆ ಸೇಲ್ ಮಾಡಿ 5 ರೂಪಾಯಿ ಲಾಭ ಗಳಿಸಿದಾನೆ ಅಂತ ಈ ಥರ ನಾವು ಲಾಜಿಕಲ್ಲಿ ಹೇಳ್ಬೋದು ಅಷ್ಟೇ. ಹಾಗಾದರೆ ಅವನಿಗೆ ಶೇಕಡವಾರು ಲಾಭ ಕಂಡುಹಿಡಿಬೇಕು, ಪರ್ಸೆಂಟೇಜ್ ಪ್ರಾಫಿಟ್ ಕಂಡುಹಿಡಿಬೇಕಂದ್ರೆ ಲಾಭ ಆಗಿರೋದು 5 ರೂಪಾಯಿ. ಎಷ್ಟಕ್ಕೆ ಅಂದರೆ ಅವನು 15 ರೂಪಾಯಿ ಇನ್ವೆಸ್ಟ್ ಮಾಡಿದ್ದ 5 ರೂಪಾಯಿ ಲಾಭ ಬಂತು. 15 ರೂಪಾಯಿಗೆ 5 ರೂಪಾಯಿ ಲಾಭ ಆದರೆ 100ಕ್ಕೆ ಎಷ್ಟು ಲಾಭ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ 5 1 5 3 15 ಕ್ಯಾನ್ಸಲ್ ಆಗುತ್ತೆ. 3ಯಿಂದ 100 ಡಿವೈಡ್ ಮಾಡಿದ್ರೆ 3ರಿಂದ 100 ಡಿವೈಡ್ ಮಾಡಿರಿ 33.33 ಬರುತ್ತೆ. ಅಥವಾ ಮಿಶ್ರ ಭಿನ್ನ ರಾಶಿಯಲ್ಲಿ ಬರ್ಕೊಂಡ್ರೆ 33 ಇಂಟೀಸರ್ 1/3 ಅಂತ ಬರಿತೀವಿ. ಅಥವಾ ಪಾಯಿಂಟ್ ಸಮಥಿಂಗ್ ಎಲ್ಲ ಆದರೆ 33.33 ಆಗುತ್ತೆ. ಸೊ ಇಷ್ಟು ಪರ್ಸೆಂಟ್ ಅವನಿಗೆ ಲಾಭ ಆಗಿರುತ್ತೆ. ಆಪ್ಷನ್ ಏನಿದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಈ ಥರ ಸಿಂಪಲ್ ವೇನಲ್ಲಿ ಈ ಲೆಕ್ಕವನ್ನು ಬಿಡಿಸ್ಬೋದು ನಾವು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಎ ಕಾನಿಕಲ್ ಟೆಂಟ್ ಆಫ್ height 24 meter and radius of its base 7 meter is required to cover by cloth. If breadth of the cloth is 50 meter then its length is ಅಂತ ಇದೆ. ನೋಡ್ರಿ, ಪ್ರಶ್ನೆ 24 ಮೀಟರ್ ಎತ್ತರ ಮತ್ತು ಪಾದದ ತ್ರಿಜ್ಯ 7 ಮೀಟರ್ ಇರುವ ಶಂಕುವಿನ ಆಕಾರದ ಡೇರೆಯನ್ನು ಬಟ್ಟೆಯಿಂದ ಮುಚ್ಚುವ ಅವಶ್ಯಕತೆ ಇದೆ ಅಂತ. ನೋಡ್ರಿ, ಈ ಶಂಕುವಿನ ಆಕಾರದ ಒಂದು ಡೇರೆ ಇದೆ, ಇದರ ಎತ್ತರ ಎಷ್ಟಿದೆ? ಹೈಟು 24 ಮೀಟ್ರ್ ಎತ್ತರ ಇದೆ. ಆಮೇಲೆ ಇದರ ಪಾದದ ತ್ರಿಜ್ಯ 7 ಮೀಟ್ರ್ ಪಾದದ ತ್ರಿಜ್ಯ ಇದೆ. 7 ಮೀಟ್ರ್ ಪಾದದ ತ್ರಿಜ್ಯ ಇದೆ. ಅದು 24 ಮೀಟ್ರ್ ಹೈಟು 7 ಮೀಟ್ರ್ ಪಾದದ ತ್ರಿಜ್ಯ ಹೊಂದಿರ್ತಕ್ಕಂಥ ಈ ಥರ ಶಂಕುವಿನ ಆಕಾರದ ಡೇರೆಯನ್ನು ಬಟ್ಟೆ ತಗೊಂಡು ಸುತ್ತಬೇಕಾಗಿದೆ. ಈ ಶೇಪಲ್ಲಿ ಒಂದು ಬಟ್ಟೆ ತಗೊಂಡು ನಾವು ಅದನ್ನು ಶಂಕುವಿನ ಆಕಾರದ ಡೇರೆಯನ್ನು ನಿರ್ಮಾಣ ಮಾಡಬೇಕು. ನಾವು ಬಟ್ಟೆ ತಗೊಂತೀವಲ್ಲ ಅಂಗಡಿ ಹೋಗಿ ಅಥವಾ ಶಾಪಲ್ಲಿ ಹೋಗಿ ಬಟ್ಟೆ ಕೊಡ್ರಿ ಅಂದರೆ ಆ ಬಟ್ಟೆ ಯಾವ ಶೇಪಲ್ಲಿ ಇರುತ್ತೆ ಅಂದರೆ ಆಯತ ಆಕಾರದಲ್ಲಿರುತ್ತೆ. ರೆಕ್ಟ್ಯಾಂಗಲ್ ಶೇಪ್ ಇರುತ್ತೆ. ನಾವು ಬಟ್ಟೆ ತಗೊಂಡು ಈ ಶೇಪಲ್ಲಿ ಇರುತ್ತೆ, ಈ ಶೇಪಲ್ಲಿ ಬಟ್ಟೆ ತಗೊಂಡೋಗಿ ನಾವು ಶಂಕುವಿನ ಆಕಾರದಲ್ಲಿ ಡೇರೆಯಾಗಿ ಸುತ್ತಬೇಕಷ್ಟೆ. ಆಮೇಲೆ ಈ ಬಟ್ಟೆಯ ಅಗಲ ಏನಿದೆಯಲ್ಲ, ಬ್ರೆಡ್ತ್ ಅಗಲ 50 ಮೀಟ್ರ್ ಇದೆ ಅಂದರೆ ಈ ಬಟ್ಟೆಯ ಉದ್ದ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಲೆಂತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಕ್ಲಾತ್ ಕಂಡುಹಿಡಿಬೇಕು. ಆ ಬಟ್ಟೆಯ ಅಗಲ 50 ಮೀಟ್ರ್ ಇದೆ ಅಂದರೆ ಅದ್ರ ಉದ್ದ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ, ನಾವೇನು ಮಾಡ್ತೀವಿ ಅಂದ್ರೆ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಇದು ಶಂಕುವಿನ ಆಕಾರದಲ್ಲಿರೋದ್ರಿಂದ ಇದರ ಎತ್ತರ 24 ಮೀಟ್ರ್ ಇದೆ, ಪಾದದ ತ್ರಿಜ್ಯ 7 ಮೀಟ್ರ್ ಇದೆ ಅಂದರೆ ಈ ಓರೆ ಎತ್ತರ ಕಂಡುಹಿಡ್ಕೋಬೇಕು, ಸ್ಲ್ಯಾಂಟ್ ಹೈಟ್ ಕಂಡುಹಿಡ್ಕೋಬೇಕು.
ಈ ಓರೆ ಎತ್ತರ ಕಂಡಿಡ್ಕೋಬೇಕಂದ್ರೆ ಇದು ಯಾವ ಶೇಪಲ್ಲಿ ಕಾಣಿಸುತ್ತೆ, ಲಂಬ ಕೋನ ತ್ರಿಭುಜಾಕಾರದಲ್ಲಿ ಕಾಣಿಸುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ. ಅದು ನಾನು ಇಲ್ಲಿ ಹಾಕಿದ್ನಲ್ಲ ಗ್ರೀನ್ ಪೆನ್ನಲ್ಲಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಲಂಬ ಕೋನ ತ್ರಿಭುಜಾಕಾರದಲ್ಲಿ ಕಾಣಿಸುತ್ತೆ ಅಂದಮೇಲೆ ಪೈಥಾಗೋರಸ್ನ ಪ್ರಮೇಯ ಯೂಸ್ ಮಾಡ್ಕೊಂಡು ಈ ಓರೆ ಎತ್ತರ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ, ಅದನ್ನು ಕಂಡುಹಿಡಿಬೇಕು. ಆ ಓರೆ ಎತ್ತರ ಕಂಡುಹಿಡಿಬೇಕಂದ್ರೆ ಇದೇ ಹೈಪಾಟ್ನಿಸ್ ವಿಕರ್ಣ ಆಗಿರುತ್ತೆ ಲಂಬ ಕೋನ ತ್ರಿಭುಜದಲ್ಲಿ. ಈ 7 ಇದೆಯಲ್ಲ ತ್ರಿಜ್ಯ, ಅದಕ್ಕೆ ಸ್ಕ್ವೇರ್ ಹಾಕಿ ಈ ಎತ್ತರ 24 ಇದೆಯಲ್ಲ ಅವೆರಡಕ್ಕೂ ಸ್ಕ್ವೇರ್ ಹಾಕಿ ಪ್ಲಸ್ ಮಾಡ್ಕೋಬೇಕು. 7 ಸ್ಕ್ವೇರ್ ಅಂದರೆ 49, 24 ಸ್ಕ್ವೇರ್ ಅಂದರೆ 576. ಇವೆರಡು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 625 ಬರುತ್ತೆ. ಇದಕ್ಕೆ ವರ್ಗಮೂಲ ಸ್ಕ್ವೇರ್ ರೂಟ್ ಕಂಡುಹಿಡಿದ್ರೆ 25 ಬರುತ್ತಲ್ಲ. ಇದರ ಓರೆ ಎತ್ತರ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಅದರ ಓರೆ ಎತ್ತರ ಎಷ್ಟು ಬರುತ್ತೆ ಅಂದರೆ ಸ್ಲ್ಯಾಂಟ್ ಹೈಟ್ 25 ಮೀಟರ್ ಅನ್ನೋದು ಈ ಶಂಕುವಿನ ಆಕಾರದ ಡೇರೆಯ ಓರೆ ಎತ್ತರ ಸ್ಲ್ಯಾಂಟ್ ಹೈಟ್ ಆಗಿರುತ್ತೆ. ಯಾಕೆ ಸ್ಲ್ಯಾಂಟ್ ಹೈಟ್ ಬೇಕು ಅಂದರೆ ಆ ಸ್ಲ್ಯಾಂಟ್ ಹೈಟ್ ಗೊತ್ತಿದ್ರೆ ಮಾತ್ರ ನಾವು ಇದರ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಬರೋದು. ಈ ಬಟ್ಟೆ ತಗೊಂಡೆ ನಾವು ನೋಡ್ರಿ, ಈ ಬಟ್ಟೆನ ಯೂಸ್ ಮಾಡ್ಕೊಂಡೇ ನಾವು ಶಂಕುವಿನ ಆಕಾರದ ಡೇರೆಯನ್ನು ನಿರ್ಮಾಣ ಮಾಡಿದ್ದೀವಿ ಅಂದ್ರೆ ಈ ಬಟ್ಟೆಯ ವಿಸ್ತೀರ್ಣ ಶಂಕುವಿನ ಆಕಾರದ ಡೇರೆಯ ವಿಸ್ತೀರ್ಣ ಎರಡೂ ಸೇಮ್ ಇರುತ್ತೆ. ಇದೇ ಬಟ್ಟೆ ಯೂಸ್ ಮಾಡ್ಕೊಂಡು ಶಂಕುವಿನ ಆಕಾರದ ಡೇರೆ ನಿರ್ಮಾಣ ಮಾಡಿದ್ದೀವಿ ಅಂದರೆ ಇದರ ವಿಸ್ತೀರ್ಣ ಸೇಮ್ ಇರುತ್ತೆ. ಇದು ಅಂದರೆ ಆಯತಾಕಾರದಲ್ಲಿ ಇದೆಯಲ್ಲ, ಈ ಆಯತದ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಆಗಲ್ಲ, ಲೆಂತ್ ಇಂಟು ಬ್ರೆಡ್ತ್ ಅಂತ ಬರೀತೀವಿ. ಈ ಆಯತಾಕಾರದಲ್ಲಿ ಬಟ್ಟೆ ಇರುತ್ತೆ ಅಂದರೆ ಇದರ ವಿಸ್ತೀರ್ಣ ಲೆಂತ್ ಇಂಟು ಬ್ರೆಡ್ತ್ ಬರೀಬೇಕು, ಉದ್ದ ಇಂಟು ಆಗಲ್ಲ. ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ಆ ಡೇರೆ ನಿರ್ಮಾಣ ಮಾಡಿದೀವಿ ಅಂದರೆ ಆ ಪಾರ್ಶ್ವ ಮೇಲ್ಮೈಗೆ ಮಾತ್ರ ಬಟ್ಟೆ ಸುತ್ತಿರ್ತೀವಿ. ಆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ πr/l. ಈ ಆಯತಾಕಾರದ ಬಟ್ಟೆಯ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡೂ ಸೇಮ್ ಇರಬೇಕು. ಯಾಕಂದ್ರೆ ಇದೇ ಬಟ್ಟೆ ತಗೊಂಡು ನಾವು ಶಂಕುವಿನ ಆಕಾರದ ಡೇರೆ ಮಾಡಿರೋದ್ರಿಂದ ಎರಡೂ ಸೇಮ್ ಇರ್ತವೆ. ಅಂದರೆ ನಡುವೆ ಈಕ್ವಲ್ ಟು ಹಾಕೊಂಡು ಸಿಂಪ್ಲಿಫೈ ಮಾಡ್ತಾ ಬಂದರೆ ಎಲ್ ಅಂದರೆ ಇದರ ಉದ್ದ ಗೊತ್ತಿಲ್ಲ, ಬಿ ಅಂದರೆ ಬ್ರೆಡ್ತ್ ಆಗಲ್ಲ 50 ಮೀಟ್ರ್ ಇದೆ, ಪೈ ಅಂದರೆ 22/7 ಬರೆಯೋಣ, ಇಂಟು ಆರ್ ಅಂದರೆ ರೇಡಿಯಸ್ ಈ ಡೇರೆಯ ತ್ರಿಜ್ಯ 7 ಮೀಟ್ರ್ ಇದೆ, ಇಂಟು ಎಲ್ ಅಂದರೆ ಓರೆ ಎತ್ತರ 25 ಇದೆ, 25 ಬರಿತೀನಿ. ಸಿಂಪ್ಲಿಫೈ ಮಾಡ್ತಾ ಬಂದರೆ 7 ಕ್ಯಾನ್ಸಲ್ ಆಗುತ್ತೆ. 25 1 25 2 50 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 1 ಕ್ಯಾನ್ಸಲ್ ಆಗುತ್ತೆ. ಎಲ್ ಉಳಿಯುತ್ತೆ ಇಲ್ಲಿ. 11 × 1 ಅಂದರೆ 11 ಬರುತ್ತಲ್ಲ, 11 ಮೀಟ್ರ್. ಈ ಒಂದು ಶಂಕುವಿನ ಆಕಾರದ ಡೇರೆ ನಿರ್ಮಾಣ ಮಾಡುವಕಾರ ಬಟ್ಟೆ ಬಳಕೆ ಮಾಡ್ತೀವಲ್ಲ, ಆ ಬಟ್ಟೆಯ ಉದ್ದ 11 ಮೀಟ್ರ್ ಇರುತ್ತೆ. 11 ಮೀಟ್ರ್ ಒಂದು ಇಲ್ಲಿ ಆಪ್ಷನ್ ಸಿ ನಲ್ಲಿ ಇದೆ ನೋಡ್ರಿ. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್. ಈ ರೀತಿ ಲೆಕ್ಕವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ನು, the compound interest of an amount for 2 years with an interest 4% per year is rupees 2448. Then the simple interest of that amount with the same rate and for same 2 years is, ನೋಡ್ರಿ, 1 ವರ್ಷಕ್ಕೆ 4% ಬಡ್ಡಿ ಅಂತೆ, 2 ವರ್ಷಕ್ಕೆ ಚಕ್ರ ಬಡ್ಡಿ 2448 ರೂಪಾಯಿ ಸಿಗುತ್ತೆ. ಅಸಲು ಎಷ್ಟೋ ಇದೆ ನಮಗೆ ಗೊತ್ತಿಲ್ಲ. 4% ಬಡ್ಡಿ ದರದ ಪ್ರಕಾರ 2 ವರ್ಷ ಆದಮೇಲೆ ಸಿಗ್ತಕ್ಕಂಥ ಚಕ್ರ ಬಡ್ಡಿ 2448 ರೂಪಾಯಿ. ಯಾವುದೋ ಅಮೌಂಟಿಗೆ 2 ಇಯರ್ಸ್ಗೆ 4% ಅಂತ ಕಾಂಪೌಂಡ್ ಇಂಟ್ರೆಸ್ಟ್ 2448 ರೂಪಾಯಿ ಬರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಅದೇ ಅಮೌಂಟ್, ಅದೇ ಅಸಲಿಗೆ ಅಷ್ಟೇ ವರ್ಷಕ್ಕೆ 2 ವರ್ಷಕ್ಕೆ ಅದೇ ಬಡ್ಡಿ ದರದ ಪ್ರಕಾರ ಸರಳ ಬಡ್ಡಿ ಆದರೆ ಎಷ್ಟು ಬರುತ್ತೆ ಅಂತ ಅಮೌಂಟ್ ಎಷ್ಟಕ್ಕೆ ಗೊತ್ತಿಲ್ಲ. ಆ ಅಮೌಂಟಿಗೆ 4% ಪ್ರಕಾರ 2 ಇಯರ್ಸ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ 2448 ಬರುತ್ತೆ ಅಂದಮೇಲೆ ಅದೇ ಅಸಲಿಗೆ ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ 2 ವರ್ಷಕ್ಕೆ ಸಿಗೋ ಸರಳ ಬಡ್ಡಿ ಎಷ್ಟು ಅಂತ ಕಂಡುಹಿಡಿಬೇಕು. ಸರಳ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಸರಳ ಬಡ್ಡಿ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇದನ್ನು ಫಸ್ಟ್ ಚಕ್ರ ಬಡ್ಡಿ 2448 ರೂಪಾಯಿ ಬರುತ್ತೆ ಅಂದಮೇಲೆ ಎಷ್ಟು ಅಸಲಿಗೆ ಯಾವ ಅಮೌಂಟಿಗೆ 2448 ರೂಪಾಯಿ ಚಕ್ರ ಬಡ್ಡಿ ಬರುತ್ತೆ ಅಂತ ಕಂಡುಹಿಡ್ಕೋಬೇಕಂದ್ರೆ ಒಂದು ಸಿಂಪಲ್ ಮೆಥಡ್ ನೋಡ್ರಿ. 4% ಬಡ್ಡಿ ಅಂತ ಹೇಳಿದಾನೆ ಅಂದರೆ 100 ರೂಪಾಯಿ ಸಾಲ ತಗೊಂಡಿದೀವಿ ಅಂದ್ರೆ 104 ರೂಪಾಯಿ ವಾಪಸ್ ಕೊಡ್ಬೇಕು. 4% ಬಡ್ಡಿ ಅಂದರೆ 100 104 4ರಿಂದ ಬಾಕ್ಸನ್ನ 4 2 8 2 ಉಳಿಯುತ್ತೆ, 4 5 20 ಕ್ಯಾನ್ಸಲ್ ಆಗುತ್ತೆ. 4 2 8 2 ಉಳಿಯುತ್ತೆ, 4 6 24 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 ಇಯರ್ಸ್ಗೆ ಅಂತ ಕೊಟ್ಟಿರೋದ್ರಿಂದ ಇದಕ್ಕೂ ಸ್ಕ್ವೇರ್ ಹಾಕ್ಬೇಕು. 25 ಸ್ಕ್ವೇರ್ ಅಂದರೆ 625 ಆಗುತ್ತೆ, 26 ಸ್ಕ್ವೇರ್ ಅಂದರೆ 676 ಆಗುತ್ತೆ.
ಸೊ ಈ 676 ಈ 625ಗಿಂತ ಎಷ್ಟು ಜಾಸ್ತಿ ಇದೆ ನೋಡ್ಕೋಬೇಕು. ಈ 676 625ಗಿಂತ ಎಷ್ಟು ಜಾಸ್ತಿ ಇದೆ ಅಂದರೆ 51 ರೂಪಾಯಿ ಜಾಸ್ತಿ ಇದೆ. 625ಕ್ಕೆ 51 ರೂಪಾಯಿ ಚಕ್ರ ಬಡ್ಡಿ ಆದರೆ ಎಷ್ಟು ಅಸಲಿಗೆ 2448 ರೂಪಾಯಿ ಚಕ್ರ ಬಡ್ಡಿ ಬರುತ್ತೆ ಅಂತ ಪ್ರಿನ್ಸಿಪಲ್ ಅಮೌಂಟನ್ನು ಈ ಥರ ಶಾರ್ಟ್ಕಟ್ ಮೆಥಡಲ್ಲಿ ಕಂಡುಹಿಡಿಯೋಣ. 625 ಅಸಲಿಗೆ 51 ರೂಪಾಯಿ ಜಾಸ್ತಿ ಇದೆ, ಅದರಲ್ಲಿ 51 ರೂಪಾಯಿ ಚಕ್ರ ಬಡ್ಡಿ ಆದರೆ ಎಷ್ಟಕ್ಕೆ 2448 ರೂಪಾಯಿ ಚಕ್ರ ಬಡ್ಡಿ ಬರುತ್ತೆ. ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಕಂಡುಹಿಡ್ಕೊಳ್ಳೋಣ. ಸೊ ಇದು 51 4 204 ಆಗುತ್ತೆ, ಇನ್ನು 40 ಉಳಿತೆ 408 ಆಗುತ್ತೆ. 51 8 408 ಕ್ಯಾನ್ಸಲ್ ಆಗುತ್ತೆ. ಸೊ ಪ್ರಿನ್ಸಿಪಲ್ ಅಮೌಂಟ್ ಬೇಕಂದ್ರೆ ಈ 625 ರೈಟ್ ಸೈಡಿಗೆ ಬಂದರೆ ಇಂಟು 625 ಆಗುತ್ತೆ. ಇವೆರಡು ಗುಣಾಕಾರ ಮಾಡಿದಾಗ ಏನು ಬರುತ್ತಲ್ಲ ಅದೇ ಅಸಲದು ಪ್ರಿನ್ಸಿಪಲ್ ಅಮೌಂಟ್. ಈ ಅಸಲಿಗೆ ಅದೇ 2 ವರ್ಷಕ್ಕೆ ಅದೇ 4% ಬಡ್ಡಿ ದರದ ಪ್ರಕಾರ ಸರಳ ಬಡ್ಡಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಇವನ್ನೇನು ಮಲ್ಟಿಪ್ಲೈ ಮಾಡ್ಕೊಂತ ಕೂರ್ಬೇಡ್ರಿ. 48 ಇಂಟು 625 ಬರ್ಕೊಂಬಿಟ್ಟು 625 ಬರ್ಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ 4% ಹೇಳಿದೆ, ಹಾಗಾಗಿ 4/100 ಬರ್ಕೊಳ್ರಿ. ಟೈಮ್ ಡ್ಯೂರೇಷನ್ 2 ಇಯರ್ಸ್ಗೆ ಎಷ್ಟು ಸರಳ ಬಡ್ಡಿ ಅಂತ ಇಲ್ಲೇ ಒಂದು ಸಿಂಗಲ್ ಲೈನಲ್ಲಿ ಹಾಕೊಂಡು ಗುಣಾಕಾರ ಮಾಡಿರಿ. ಇದು ಅಸಲು, ಇದು ರೇಟ್ ಆಫ್ ಇಂಟ್ರೆಸ್ಟ್ 4%, 2 ವರ್ಷಕ್ಕೆ ಎಷ್ಟು ಚಕ್ರ ಸರಳ ಬಡ್ಡಿ ಬರುತ್ತೆ ಅಂತ ಕಂಡುಹಿಡಿಯೋ ವಿಧಾನ ನೋಡ್ರಿ. ಯಾವಾರ ಕ್ಯಾನ್ಸಲ್ ಆಗ್ತವೆ ಅಂತ ಕ್ಯಾನ್ಸಲ್ ಮಾಡ್ಕೊತ ಬರೋದಾದ್ರೆ 4 1 4 4 25 100, 25 4 100 ಅಲ್ಲ, 4 25 100. ಸೊ 25ರಿಂದ 625 ಡಿವೈಡ್ ಮಾಡಿದ್ರೆ 25 ಬರುತ್ತೆ. 25 25 625. ಸೊ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಉಳಿದಿರೋದು 25 50 ಇಂಟು 48, 48 ಇಲ್ಲಿ 25 50 ಬರುತ್ತಲ್ಲ, ಇವೆರಡು ಗುಣಾಕಾರ ಮಾಡಿದ್ರೆ 0 ಲಾಸ್ಟಿಗೆ ಬರ್ರಿ. 5 ಇಂಟು 40 0 ದಶಕ 4, 5 4 20 ಪ್ಲಸ್ 4 24, 2400 ಅನ್ನೋದು ಸರಳ ಬಡ್ಡಿ ಆಗಿರುತ್ತೆ. 2400 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಈ ರೀತಿ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೋದು. ಸೊ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, in 200 liter mixture of milk and water, the amount of water is 15%. The amount of milk that is required to be added into the mixture so that the amount of milk will be 87.5%. ನೋಡಿ, 200 ಲೀಟ್ರ್ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ ನೀರಿನ ಪ್ರಮಾಣ 15% ಇದೆ ಅಂತ. ಟೋಟಲ್ ಒಂದು ಬಕೆಟಲ್ಲೋ ಅಥವಾ ಒಂದು ಡ್ರಮ್ಮಲ್ಲಿ 200 ಲೀಟ್ರ್ ಹಾಲು ಮತ್ತು ನೀರಿನ ಮಿಶ್ರಣ ಇದೆ. ಆ 200 ಲೀಟ್ರ್ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ 15% ನೀರಿದೆ ಅಂತೇಳಿದ್ದೇನೆ. 15% ನೀರಿದೆ. ಸೊ ಹಾಗಾದರೆ ಆ ಮಿಶ್ರಣದಲ್ಲಿ ಹಾಲಿನ ಪ್ರಮಾಣ 87.5% ಆಗಬೇಕು ಅಂದರೆ ಇನ್ನು ಎಷ್ಟು ಲೀಟ್ರ್ ಹಾಲನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ಅಂತ ಕೇಳಿದ್ದಾನೆ. ಅದೇ 200 ಲೀಟ್ರ್ ಮಿಕ್ಸ್ಚರ್ಗೆ ಸೊ ಇನ್ನು ಎಷ್ಟು ಲೀಟ್ರ್ ಹಾಲನ್ನು ಮಿಕ್ಸ್ ಮಾಡಿದರೆ ಅದರ ಹಾಲಿನ ಪ್ರಮಾಣ 87% ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಆ ಮಿಶ್ರಣಕ್ಕೆ ಸೇರಿಸಬೇಕಾದ ಹಾಲಿನ ಪ್ರಮಾಣ ಎಷ್ಟು ಅಂತ ಕ್ವಶನ್ ಕೇಳಿದಾನಲ್ಲ. ನೋಡಿ, ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ 200 ಲೀಟ್ರ್ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ 15% ನೀರಿದೆ ಅಂದರೆ 15% ಅಂದರೆ 15 ನೋಡ್ರಿ, ಟೋಟಲಿ 200 ಲೀಟ್ರಲ್ಲಿ 15% ನೀರಿದೆ ಅಂದರೆ ಈ ಪರ್ಸೆಂಟೇಜ್ ಇರೋದ್ರಿಂದ 2 ಡಿಲೀಟ್ ಮಾಡಿದ್ರೆ 15 30 ಬರುತ್ತಲ್ಲ, 30 ಲೀಟ್ರ್ ಅದರಲ್ಲಿ ನೀರಿದೆ ಅಂತ. 200 ಲೀಟ್ರಲ್ಲಿ 30 ಲೀಟ್ರ್ ನೀರಿದೆ ಅಂದರೆ ಇನ್ನು 170 ಲೀಟ್ರ್ ಮಿಲ್ಕ್ ಇರುತ್ತೆ ಅಂತ. 170 ಲೀಟ್ರ್ ಮಿಲ್ಕ್ ಇರುತ್ತೆ ಅಂತ. ಸೊ ನೋಡ್ರಿ, ಇಲ್ಲಿ 170 ಲೀಟ್ರ್ ಮಿಲ್ಕ್ ಇದೆ ಅಂದರೆ 30 ಲೀಟ್ರ್ ವಾಟರ್ ಇದೆ ಆ ಕ್ಯಾನಲ್ಲಿ, ಆಮೇಲೆ 170 ಲೀಟ್ರ್ ಹಾಲು ಇದೆ ಅಂತ ಬರುತ್ತೆ. ನೀರು 30 ಲೀಟ್ರ್, ಹಾಲು 170 ಲೀಟ್ರ್ ಇದೆ. ಸೊ ಇವಾಗ ನೋಡ್ರಿ, 87.5% ಅದರಲ್ಲಿ ಹಾಲು ಆಗ್ಬೇಕಂದ್ರೆ 87.5% ಹಾಲು ಆಗ್ಬೇಕಂದ್ರೆ ಸೊ 87.5% ಹಾಲು ಇರಬೇಕು. ಇನ್ನು 12.5% ನೀರು ಇರಬೇಕಾಗುತ್ತೆ. ಯಾಕಂದ್ರೆ ಇವೆರಡು ಕೂಡ 100% ಆಗ್ಬೇಕಂದ್ರೆ 12.5% ನೀರಿಗೆ 30 ಲೀಟ್ರ್ ಆದರೆ ನೋಡ್ರಿ, 12.5%ಗೆ 30 ಲೀಟ್ರ್ ಆದರೆ 12.5%ಗೆ 30 ಲೀಟ್ರ್ ಆದರೆ 87.5% ಎಷ್ಟು ಅಂತ ಕಂಡುಹಿಡ್ಕೋಬೇಕು. 87% ಎಷ್ಟು ಅಂತ ಕಂಡುಹಿಡಿಬೇಕು. ಸೊ 12.5 1 12.5 7 87 ಆಗುತ್ತೆ ನೋಡ್ರಿ. 12.5 1 12.5 12.5 2 25 3 37 4 50 5 62 6 75 12.5 7 87 8 100 ಆಗುತ್ತೆ, 9 112 ಆಗುತ್ತೆ, 10 125 ಆಗುತ್ತಲ್ಲ. ಡೈರೆಕ್ಟಾಗಿ 12.5 1 7 ಕ್ಯಾನ್ಸಲ್ ಆಗುತ್ತೆ. 30 × 7 ಅಂದರೆ 210 ಲೀಟ್ರ್ ಮಿಲ್ಕ್ ಇರಬೇಕು. ಸೊ 87% ಹಾಲಿನ ಪ್ರಮಾಣ ಬೇಕಂದ್ರೆ 210 ಲೀಟ್ರ್ ಆ ಒಂದು ಕ್ಯಾನಲ್ಲಿ ಮಿಲ್ಕ್ ಇರಬೇಕಾಗುತ್ತೆ. ಸೊ ಆಲ್ರೆಡಿ 170 ಲೀಟ್ರ್ ಇದೆ ಅಲ್ಲಿ. ಆ 210ರಲ್ಲಿ ಈ 170 ಲೀಟ್ರ್ ಆಲ್ರೆಡಿ ಇದೆ ಅಂದರೆ 210ರಲ್ಲಿ 170 ಮೈನಸ್ ಮಾಡಿರಿ 40 ಉಳಿಯುತ್ತಲ್ಲ. ಈ 40 ಲೀಟ್ರ್ ಹಾಲನ್ನು ಸೇರಿಸ್ಬೇಕಾಗತ್ತೆ.
ಎಷ್ಟು ಲೀಟ್ರ್ ಹಾಲನ್ನು ಸೇರಿಸಿದರೆ ಅದು 87% ಆಗುತ್ತೆ ಅಂದರೆ ಇನ್ನು 40 ಲೀಟ್ರ್ ಹಾಲನ್ನು ಸೇರಿಸಿದರೆ ಆ ಮಿಕ್ಸ್ಚರಲ್ಲಿ 87.5% ಹಾಲು ಇದ್ದಂಗೆ ಆಗುತ್ತೆ. ಈ ರೀತಿ ಲೆಕ್ಕ ಮಾಡಬೇಕು. 40 ಲೀಟ್ರ್ ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ ಸರ್? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, 3 metallic balls of radius 6, 8 and 6 cm respectively are melted and a new ball is formed. If the radius of the new ball is 12 cm, the value of R is ಅಂತ ಕೊಟ್ಟಿದ್ದಾನೆ ನೋಡ್ರಿ. 6 ಸೆಂಟಿಮೀಟ್ರ್ ತ್ರಿಜ್ಯ ಇರ್ತಕ್ಕಂಥ ಒಂದು ಬಾಲ್ ಇದೆ. ಸೊ ಇದು ಒಂದು ಬಾಲು. ಸೊ ಇದರ ರೇಡಿಯಸ್ ಎಷ್ಟಿದೆ ಅಂದರೆ 6 ಸೆಂಟಿಮೀಟ್ರ್ ಇದೆ. R1 ಅಂತ ಬರಿತೀನಿ, ಇದು 6 ಸೆಂಟಿಮೀಟ್ರ್ ಇದೆ. ಸೊ ಇನ್ನೊಂದು ಬಾಲ್ ಇದೆ. ಸೊ ಈ ಬಾಲ್ನ ರೇಡಿಯಸ್ ತ್ರಿಜ್ಯ ಎಷ್ಟಿದೆ ಅಂದರೆ R2 ಅಂತ ಬರಿತೀನಿ, ಇದರ ತ್ರಿಜ್ಯ 8 ಸೆಂಟಿಮೀಟ್ರ್ ಇದೆ. ಸೊ ಮತ್ತೊಂದು ಬಾಲ್ ಇದೆ, ಈ ಬಾಲ್ನ ರೇಡಿಯಸ್ ಎಷ್ಟು ಅಂತ ಗೊತ್ತಿಲ್ಲ, R3 ಅಂತ ಬರಿತೀನಿ. ಈ ಬಾಲ್ನ ರೇಡಿಯಸ್ ಗೊತ್ತಿಲ್ಲ, R3 ಅಂತ ಬರಿತೀನಿ, ಇದು ಎಷ್ಟು ಅಂತ ಗೊತ್ತಿಲ್ಲ. ಈ 3 ಮೆಟಾಲಿಕ್ ಬಾಲ್ಸ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ ಲೋಹಿಯ ಚೆಂಡುಗಳು ಅಂದ್ರೆ ಮೆಟಾಲಿಕ್ ಬಾಲ್ಸ್ ಅಂತ ಏನಿದಾವಲ್ಲ, ನಾವು ಬಾಲ್ ಬೇರಿಂಗ್ಸ್ ಆ ಥರ ನೋಡ್ತೀವಲ್ಲ, ಮೆಟಾಲಿಕ್ ಬಾಲ್ಸ್ ಅನ್ನ ಕರಗಿಸ್ಬಿಟ್ಟು ಇವನ್ನ ಮೆಲ್ಟ್ ಮಾಡಿ ಇನ್ನೊಂದು ಹೊಸ ಬಾಲನ್ನು ತಯಾರಿಸಿದರೆ. 3 ಬಾಲ್ನ ಮೆಲ್ಟ್ ಮಾಡಿ ಒಂದು ಹೊಸ ಬಾಲನ್ನು ತಯಾರಿಸಿದರೆ, ಒಂದೇ ಒಂದು ದೊಡ್ಡದು ಮಾಡಿದರೆ. ಸೊ ಇದರ ರೇಡಿಯಸ್ ಎಷ್ಟಿದೆ ಅಂದರೆ 12 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ಇದರ ರೇಡಿಯಸ್ ಎಷ್ಟಿದೆ ಅಂದರೆ ಹೊಸ ಚೆಂಡಿನ ತ್ರಿಜ್ಯ 12 ಸೆಂಟಿಮೀಟ್ರ್ ಆಗಿದ್ದರೆ, ಈ ಮೂರನೇದಿತ್ತಲ್ಲ, ಈ ಮೂರನೇ ಬಾಲ್ ಇದರ ತ್ರಿಜ್ಯ ಎಷ್ಟು, ಆರ್ನ ಮೌಲ್ಯ ಅಂದರೆ ಮೂರನೇ ಬಾಲ್ನ ರೇಡಿಯಸ್ ಗೊತ್ತಿಲ್ಲ, R ಅಂತ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇಲ್ಲಿ R ಅಂತ ಕೊಟ್ಟಿದ್ದಾನಲ್ಲ, ಇದರ ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದು R1 R2 ಇದು R ಅಂತ ತಗೊಂಡ್ರೆ ಇದರ ತ್ರಿಜ್ಯ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ, 3 ಬಾಲನ್ನು ಕರಗಿಸ್ಬಿಟ್ಟು, ಸೊ ಈ 3 ಬಾಲನ್ನು ಕರಗಿಸ್ಬಿಟ್ಟು ಇದು ಒಂದೇ ಬಾಲನ್ನು ಮಾಡ್ತಾನೆ ಅಂದರೆ ಈ ಒಂದು ಬಾಲಿನ ಘನಫಲ ಈ 3 ಬಾಲ್ಗಳ ಘನಫಲಕ್ಕೆ ಸಮ ಇರುತ್ತೆ. ವಾಲ್ಯೂಮ್ ಆಫ್ ಓನ್ಲಿ 1 ಸ್ಪಿಯರ್ ಈಸ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದೀಸ್ 3 ಸ್ಪಿಯರ್ಸ್ ಅಂತ ಕರಿತೀವಿ. ಈ 3 ಬಾಲುಗಳ ಘನಫಲ ಇದು ಒಂದೇ ಬಾಲಿನ ಘನಫಲಕ್ಕೆ ಸಮ ಆಗುತ್ತೆ. ಸೊ ಹಾಗಾದ್ರೆ ಆ ಯಾವುದು ಗೋಳದ ಘನಫಲ, ಇದು ಗೋಳಾಕಾರದಲ್ಲಿದೆ, ಸ್ಪಿಯರ್ ಶೇಪಲ್ಲಿದೆ, ಗೋಳಾಕಾರದಲ್ಲಿದೆ ಅಂದರೆ ಗೋಳದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ 4/3 πr³ ಅಂತ ಬರಿತೀನಿ ನೋಡ್ರಿ. 4/3 πr³ ಅನ್ನೋದು ಗೋಳದ ಘನಫಲ. ಸೊ ಈ 3 ಗೋಳಗಳ ಘನಫಲ ಅದು ಒಂದಕ್ಕೆ ಸಮ ಇರ್ಬೇಕಂದ್ರೆ ಈ 4/3 π ಅನ್ನೋದು ಎಲ್ಲದರಲ್ಲೂ ಬರುತ್ತೆ, ಅದನ್ನ ಕಾಮನ್ನ ಬರ್ಕೊಂಬಿಟ್ಟು. ಸೊ R³ ಅಂದರೆ ಇದರ ರೇಡಿಯಸ್ 6 ಇದೆಯಲ್ಲ, 6³ ಬರಿಬೇಕು. ಪ್ಲಸ್ ಇದರ ರೇಡಿಯಸ್ 8 ಇದೆಯಲ್ಲ, 8³ ಬರಿಬೇಕು. ಇದರ ರೇಡಿಯಸ್ ಸ್ಮಾಲ್ r ಇದೆಯಲ್ಲ, ಸ್ಮಾಲ್ R³ ಅಂತ ಬರಿತೀನಿ. 4/3 πr³ ಅಂದರೆ 3 ಸೇರಿಸಿ ಬಲಿತಾ ಇದೀನಿ. ಈ 3 ಗೋಳಗಳ ಘನಫಲ ಇದು ಒಂದಕ್ಕೆ ಸಮ ಇರ್ಬೇಕಂದ್ರೆ ಅದೇ ಫಾರ್ಮುಲಾ 4/3 π ಬರ್ಕೊಂಡು R³ ಅಂದರೆ R ಅಂದರೆ 12 ಇದೆಯಲ್ಲ, 12³ ಹಾಕೋಬೇಕು, 12³ ಹಾಕೋಬೇಕು. ಸಾಕೊಂಡು ಸಿಂಪ್ಲಿಫೈ ಮಾಡಿದರೆ ನಮಗೆ ಈ ಗೋಳದ ಘನಫಲಗಳು ಗೊತ್ತಾಗ್ತವೆ. ಆಮೇಲೆ ಇದರ ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿಬೋದು. ಇಲ್ಲಿ 4/3 π ಇದೆ, ಇಲ್ಲಿ 4/3 ಇದೆ, ಕ್ಯಾನ್ಸಲ್ ಆಗುತ್ತೆ. 6³ ಅಂದರೆ 216, 8³ ಅಂದರೆ 512 ಪ್ಲಸ್ R³ ಬರೀತಾ ಇದೀನಿ. ರೈಟ್ ಸೈಡಲ್ಲಿ 12³ ಅಂದರೆ 1728 ಆಗುತ್ತೆ. ಇವೆರಡನ್ನ ಕೂಡ್ರಿ ಎಷ್ಟು ಬರುತ್ತೆ ಅಂದರೆ 728 ಬರುತ್ತೆ. ಇವೆರಡು ಅಡಿಷನ್ ಮಾಡಿದ್ರೆ 728 ಬರುತ್ತಲ್ಲ, ಅದು ರೈಟ್ ಸೈಡಿಗೆ ಹೋಯ್ತು ಅಂದರೆ -728 ಆಗುತ್ತೆ. 1728ರಲ್ಲಿ 728 ಮೈನಸ್ ಮಾಡಿದ್ರೆ 1000 ಬರುತ್ತೆ. ಆ 1000ವನ್ನು ನಾವು 10³ ಅಂತ ಬರಿಬೇಕು. 10³ ಅಂದರೆ 1000 ಅಲ್ಲ, ಎರಡು ಕಡೆ ಕ್ಯೂಬ್ ಕ್ಯಾನ್ಸಲ್ ಆದ್ರೆ R = 10 ಅಂದರೆ ರೇಡಿಯಸ್ 10 ಸೆಂಟಿಮೀಟರ್ ಇದೆ ಅಂತ. ಸೊ ಈ ವೃತ್ತದ ಈ ಗೋಳದ ತ್ರಿಜ್ಯ R ಅಂದರೆ 10 ಸೆಂಟಿಮೀಟರ್ ಇದೆ ಅಂತ ಅರ್ಥ. 10 ಸೆಂಟಿಮೀಟರ್ ನಂದು ಫಸ್ಟ್ ಆಪ್ಷನ್ ಇದೆ ನೋಡ್ರಿ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ ನೋಡಿ? ಈ ಥರ ಇಂಪಾರ್ಟೆಂಟ್ ಕ್ವಶನ್ಸು, ಸೊ ಒಂದಿಷ್ಟು ಇಂಟ್ರೆಸ್ಟಿಂಗ್ ಬರ್ತಕ್ಕಂಥ ಕ್ವಶನ್ಸ್ನ ಯಾವ ಥರ ಸಾಲ್ವ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ನಾನು ಸಾಲ್ವ್ ಮಾಡೋ ಮೆಥಡ್ ಅಥವಾ ಕ್ಲಾಸಸ್ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋನ ನಿಮಗೆ ಒಂದು ಲೈಕ್ ಬಟನ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದೇ ಥರ ಏನೋ ಬೇರೆ ಕ್ವಶನ್ಸ್ ಇದಾವೆ, ನಾನು ಆನ್ಸರ್ ಮಾಡೋದು ಹೇಳ್ಕೊಡ್ತೀನಿ. ಸೊ ನಮ್ಮ ಕ್ಲಾಸಸ್ ಇಷ್ಟ ಆಗಿದ್ರೆ ನಮ್ಮ ಎಫರ್ಟಿಗೆ ನೀವೇನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಅಭಿವೃದ್ಧಿಗೆ ನೀವು ಕೂಡ ಸಹಾಯ ಮಾಡ್ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡ್ನ ಸ್ಕ್ಯಾನ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬರ್ಬೋದು. ನಾಟ್ ಮ್ಯಾಂಡೇಟರಿ, ನಾಟ್ ಕಂಪಲ್ಸರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.